ಮಹಾದೇವ ಅಲನಿರಂಜನ ಗುರುಮಲ್ಲೇಶ ಮಹಾಪ್ರಭು ಶ್ರೀ ಮಂಜರಂಜನ ಗುರು ವಿಕ್ಷೇತ ಸ್ವಾಮಿ ಜೈಪರ ಬಸವಾದಿ ಪ್ರಮದರ ಪಾದಕ್ಕೆ ಬಹುಪರ ಹಾನುಮಲೆ ಜೇನುಮಲೆ ಮುತ್ತಮಲೆ ಕುಲಗಂಜಮಲೆ 27 ಮನೆಗಳ ತಪ್ಪದ ನಾಟನಾಡುವಂತ ನಮ್ಮ ಪಾಜ ಮುದ್ದುಮಲೆ ಮಾನವನ ಪಾದಕ್ಕೊಂದ್ಸಾರಿ ಉಘೇನೆ ಬಸವೇಶ್ವರ ಪಾದಕ್ಕೆ ನಗರೇಶ್ವರ ಸ್ವಾಮಿ ಪಾದಕ್ಕೆ ಪಾರ್ವತಾಂಬೆಯ ಪಾದಕ್ಕೆ ಗುರುಮಲ್ಲೇಶ್ವರ ಪಾದಕ್ಕೆ ಗುರುಕಬ್ಬಳೇಶ್ವರ ಪಾದಕ್ಕೆ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರ ಪಾದಕ್ಕೆ ತೆಂಕಳ್ಳಿ ಟಿ ಎನ್ ನಂಜುಂಡ ಸ್ವಾಮಿಯವರ ಪಾದಕ್ಕೆ ತೆಂಕಳ್ಳಿ ಒಡೆಯನ ಪಾದಕ್ಕೆ ಸನೇಶ್ವರನ ಪಾದಕ್ಕೆ ಪಾರ್ವತಿ ಪರಮೇಶ್ವರ ಪಾದಕ್ಕೆ ಮಲೈಮಾದೇಶ್ವರನ ಪಾದಕ್ಕೆ ನರಗದೊಡ್ಡವರ ಪಾದಕ್ಕೆ ಸಿದ್ದಪ್ಪಾಜಿಯವರ ಪಾದಕ್ಕೆ ದೊಡ್ಡಮ್ಮತಾಯಿಯವರ ಪಾದಕ್ಕೆ ಸಿದ್ಧಲಿಂಗೇಶ್ವರ ಪಾದಕ್ಕೆ ಮಲೈಮಾದೇಶ್ವರ ಪಾದಕ್ಕೆ ಮರಡೇಶ್ವರ ಸ್ವಾಮಿ ಪಾದಕ್ಕೆ ಕೂಗದವ್ರ ಪಾದಕ್ಕೆ ಯಾವ ದೇವ್ರಗಾರ ಕೂಗಿತಾಯಿ ಒಳ್ಳೆ ದೇವರುಗಳ ಕಣ ಕೂತಿದಿರಲ್ಲ ಇಷ್ಟು ಜನ ಸೇರಿ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪ್ರಥಮದಲ್ಲಿ ಜೋರಾಗಿ ಹೋಗಿ ಇವತ್ತು ನಮ್ಮ ಟಿ ನರಸೀಪುರ ತಾಲೂಕು ದೊಡ್ಡನುಂಡಿ ಗ್ರಾಮ ಇವತ್ತೊಂದು ಜಾತ್ರಾಪದಿಯಲ್ಲಿ ಜನರೆಲ್ಲರೂ ಕೂಡ ಸೇರಿ ಯಾವ ಶ್ರೀಮತಿ ಸುಮಾ ಮತ್ತು ಶ್ರೀ ಕಾಂತರಾಜರವರ ಕುಟುಂಬ ವರ್ಗದವರ ಪರವಾಗಿ ಸ್ನೇಹಿತರಾಗಿ ಬಂಧು ಬಾಂಧವರಾಗಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಇವತ್ತು ಕನಸು ನಿಲಯದ ಗೃಹ ಪ್ರವೇಶದ ಈ ಪುಣ್ಯ ಕಾರ್ಯಕ್ರಮಕ್ಕೆ ನಮ್ಮ ತೆಂಕಳ್ಳಿ ಒಡೆಯನ ಪವಿತ್ರವಾದಂತಹ ಒಂದು ಪಾದವನ್ನಿಟ್ಟು ಈ ಮನೆ ಪಾವನವಾಗಿ ಈ ಗ್ರಾಮ ಪಾವನವಾಗಿ ಇವತ್ತು ಉತ್ಸವ ಮೂರ್ತಿಯ ಮೆರವಣಿಗೆ ನಡೆದು ತೆಂಕಳ್ಳಿ ಕ್ಷೇತ್ರಾಧಿಪತಿಯ ಊರೆಲ್ಲ ಮೆರೆದು ಇವತ್ತಿನ ಶುಭರಾತ್ರಿಯಲ್ಲಿ ಭಗವಂತನ ಪುಣ್ಯ ಕಥೆಯನ್ನು ಕೇಳುವಂತ ಒಂದು ಪುಣ್ಯ ಭಾಗ್ಯ ಕಾರ್ತೀಕ ಮಾಸದ ಮಹಾ ಪವಿತ್ರವಾದ ಪುಣ್ಯ ದಿವಸ ಇವತ್ತು ಅನುಗ್ರಹಿಸಿಕೊಟ್ಟಿದ್ದಾನೆ. ಅದಕ್ಕೆ ನೀವೆಲ್ಲರೂ ಕೂಡ ಭಕ್ತಿಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಈ ಕಾರ್ಯಕ್ರಮದಲ್ಲಿ ನಾವು ಪ್ರಥಮದಲ್ಲಿ ಸ್ವಾಗತವನ್ನ ಬಯಸುವುದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಾವು ಈ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಸ್ವಾಮಿಯವರಿಂದ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಇವತ್ತು ದೊಡ್ಡನುಂಡಿ ನಿಜವಾಗ್ಲೂ ಒಂದು ದೇವಲೋಕವೇ ಇಲ್ಲಿ ಇಳಿದು ಬಂದಂತಾಗಿದೆ. ಏಕೆಂತಂದರೆ ನಮ್ಮ ಕಾಂತರಾಜು ಮತ್ತು ಸುಮಾ ಅವರ ಕುಟುಂಬದವರು ಎಲ್ರಿಗೂ ಇದೊಂದು ಸದುಪಯೋಗನ ಮಾಡಿಕೊಟ್ಟಿದ್ದಾರೆ. ಕಾರ್ತಿಕ ಮಾಸದಲ್ಲಿ ಇದೊಂದು ಗೃಹ ಪ್ರವೇಶ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ನಿನ್ನೆಯಿಂದಲೂ ಕೂಡ ದಾಸೋಹ ನಿರಂತರವಾಗಿ ನಡೀತಾ ಇದೆ. ಇವತ್ತು ನಮ್ಮ ದೊಡ್ಡನಹುಂಡಿ ಗ್ರಾಮದಲ್ಲಿ ಹರಿಕಥೆಯನ್ನು ನಡೆಸಿಕೊಡಲು ಬಂದಿರತಕ್ಕಂಥ ಮೈಸೂರಿನ ಹೆಸರಾಂತ ನಾಥ ಸಂಗಮ ತಂಡ ಮೈಸೂರು ಎರಡನೇದಾಗಿ ಹೆಂಗೆ ಊಟಕ್ಕೆ ಉಪ್ಪಿನಕಾಯಿ ಹಪ್ಪಳ ಇರಬೇಕು ಅದೇ ರೀತಿ ನಮ್ಮ ಕಲಾ ತಂಡಕ್ಕೆ ವಾದ್ಯಗೋಷ್ಠಿಯವರು ಇರಬೇಕು. ಹಾಗಾಗಿ ನಮ್ಮ ನಾಡು ಕಂಡ ಮತ್ತೊಬ್ಬ ಓರ್ವ ಕಲಾವಿದ ಅಂದ್ರೆ ನಮ್ಮ ತಬಲಾ ದಶಪಾಲ್ ಅವರು. ಇಡೀ ಕರ್ನಾಟಕ ಅಲ್ಲ ಭಾರತ ದೇಶ ಎದುರು ನೋಡ್ತಿರ್ತಕ್ಕಂಥ ಮಹಾನ್ ಕಲಾವಿದರು ಅಂದ್ರೆ ನಮ್ಮ ತಬಲಾ ದಶಪಾಲ್ ಅವರು. ಇನ್ನೊಬ್ರು ವ್ಯಕ್ತಿ ಕಾಶಿವ ಮಾಂತ್ರಿಕ ವೆಂಕಟೇಶ ಅವರ ಕುಟುಂಬ ವರ್ಗದಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತೊಬ್ಬ ಮೈಸೂರು ನಮ್ಮ ಸ್ನೇಹಿತರಾದಂಥ ಲೋಕೇಶ್ ಅವರು ತಾಳವಾದ್ಯ, ಅವರು ಕೂಡ ನಮ್ಮ ದೊಡ್ಡನುಂಡಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳು. ಹಾಗೆ ನಮ್ಮ ದೊಡ್ಡ ಜನಬಸನುಡಿ ಸ್ನೇಹಿತರು ನಮ್ಮ ಇವ್ರು ಮರುಪಣ್ಣವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯ ಸ್ವಾಗತ. ಅವ್ರ ಅಡ್ಡ ಹೆಸರು. ಹಾಗಾಗಿ ಜಾಸ್ತಿ ಮಾತಾಡೋದು ಬೇಡ, ಕತೆ ಈಗಾಗಲೇ ಸಮಯ ಮೀರ್ತಾ ಇದೆ. ನಮ್ಮ ಶಿವಕುಮಾರ್ ಕತೆ ಒಳ್ಳೊಳ್ಳೆ ಇವತ್ತು. ಹಾಗೆ 4ನೇ ವರ್ಷದ ಪುನೀತ್ ರಾಜ್ಕುಮಾರ್ ಅವ್ರ ಪುಣ್ಯ ಸ್ಮರಣೆ ಕೂಡ ಇವತ್ತು ಒಳ್ಳೊಳ್ಳೆ ಗೀತೆಯನ್ನು ಕೂಡ ಆಡ್ತಾರೆ. ಹಾಗೆ ಶನಿದೇವರ ಕಥೆನೂ ಕೂಡ ಇನ್ನು ಸ್ವಲ್ಪ 2-3 ನಿಮಿಷ ಪ್ರಾರಂಭ ಮಾಡ್ತಾರೆ. ನಮ್ಮ ಬೃಂಗೇಶಣ್ಣ ಮೊಮ್ಮಗ ಅವ್ರ ಕಡೆಯಿಂದ ಒಂದು ಗೀತೆ ಇದೆ, ನಮ್ಮ ಪೊಲೀಸ್ ಇಲಾಖೆ ಲೋಕೇಶ್ ಅವ್ರ ಕಡೆಯಿಂದ ಒಂದು ಗೀತೆ ಇದೆ. ಮಧ್ಯೆ ನಮ್ಮ ಬ್ರೇಕ್ ಕೊಡ್ತೀವಿ. ಹಾಗಾಗಿ ಎಲ್ಲರೂ ಸಹಕಾರ ಮಾಡಿ ಸ್ವಾಮಿಯ ಕೃಪೆಗೆ ಎಲ್ಲರೂ ಕೂಡ ಬೆಳಿಗ್ಗೆವರೆಗೂ ಕೂಡ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಕಥೆಯನ್ನು ಪೂರ್ಣ ಕೇಳಬೇಕು ಅಂತ ಕೇಳ್ತಾ ಇದ್ದೀವಿ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರಗಳು. ನಮ್ಮ DMS ಕ್ಯಾಟರಿಂಗ್ ಅವರು ಸ್ವಾಮಿಯವರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ನಮ್ಮ ತಂಡದ ಪರವಾಗಿ ಸಮರ್ಪಿಸ್ತಾ ಎಲ್ಲ ಸ್ನೇಹಿತರು, ಬಂಧು ಬಾಂಧವರು ಮತ್ತು ಎಲ್ಲ ಗುರು ಹಿರಿಯರು ಮತ್ತು ಈ ಒಂದು ಗ್ರಾಮದಲ್ಲಿ ಗುರುಮಲ್ಲೇಶ್ವರರ ಪುತ್ಥಳಿಯನ್ನ ಅನಾವರಣ ಮಾಡಿ ಬಹಳ ನಮ್ಮ 3-4 ಜಿಲ್ಲೆಗಳಲ್ಲಿ ಹೆಸರಾದಂಥ ನಮ್ಮ ದೊಡ್ಡನುಂಡಿ ಗ್ರಾಮ ಬಹಳ ಶಿವಭಕ್ತರು, ಶಿವಶರಣರು ಮತ್ತು ಗುರುಭಕ್ತರು ತುಂಬಿರ್ತಕ್ಕಂಥ ಈ ಒಂದು ನಾಡು. ಈ ಒಂದು ಗ್ರಾಮದಲ್ಲಿ
ನಮ್ಮ ಜಗದ್ಗುರುಗಳು ಮತ್ತು ಸುತ್ತಮುತ್ತಲ ಎಲ್ಲ ಸಿದ್ಧಗಂಗಾ ಮತ್ತು ಸುತ್ತೂರು ಎಲ್ಲ ಪರಮ ಪೂಜ್ಯರು ಕೂಡ ಆಗಮಿಸಿ ಈ ಗ್ರಾಮದಲ್ಲಿ ಪಾದವನ್ನಿಟ್ಟು ಆ ಒಂದು ಕಾರ್ಯಕ್ರಮ ಬಹಳ ವೈಭೋಗವಾಗಿ ನಡೆಸಿದಂತಹ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಗೆ ನಮ್ಮ ಜಗದ್ಗುರುಗಳನ್ನು ಕೇಳಿಕೊಂಡಾಗ ಅವರು ಅಕ್ಟೋಬರ್ ತಿಂಗಳಲ್ಲಿ ಬನ್ನಿ ಎಂದಾಗ ನಮ್ಮ ನಿರಂಜನ್ ರವರು ಸ್ನೇಹಿತರುಗಳೆಲ್ಲರೂ ಕೂಡ ಮತ್ತು ಈ ನಮ್ಮ ನರಸೀಪುರದ ಎಲ್ಲ ವೀರಶೈವ ಹಿರಿಯ ಮುಖಂಡರುಗಳೆಲ್ಲರೂ ಕೂಡ ಸೇರಿ ಪರಮ ಪೂಜ್ಯರ ಹತ್ರ ಮತ್ತು ವಾಟಾಳ್ ಶ್ರೀಗಳವರ ಹತ್ರ ಒತ್ತಡವನ್ನು ತಂದು ಇದು ಈಗ ಅಂತಿಮ ಮಟ್ಟಕ್ಕೆ ಬಂದಿದೆ. ನೋಡೋಣ ತೆಂಕಳಿ ಒಡೆಯನ ಒಂದು ಕರುಣ ಕಟಾಕ್ಷ ಹೇಗಿದೆ. ಪರಮಾತ್ಮನ ಕರುಣ ಕಟಾಕ್ಷ ಇದ್ರೆ ನಮ್ಮ ಸ್ವಾಮಿಯವರು ಹೇಳಿದಂತೆ ಅದು ಸತ್ಯವಾಗಲಿ ಅಂತ ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇವತ್ತು ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಭಕ್ತಿ ಪ್ರಧಾನವಾದ ಪುಣ್ಯಕಥೆಯನ್ನ ತಮ್ಮೆಲ್ಲರಿಗೂ ಕೂಡ ಸಾದರಪಡಿಸ್ತಾ ನಮ್ಮ ತೆಂಕಳ್ಳಿ ಕ್ಷೇತ್ರಾಧಿಪತಿಗಳಾಗಿರ್ತಕ್ಕಂಥ ಟಿ ನಂಜುಂಡ ಸ್ವಾಮಿಯವರ ಘನ ಅಧ್ಯಕ್ಷತೆಯಲ್ಲಿ ಈ ಒಂದು ಪುಣ್ಯ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳಿ ಆನಂದಿಸಿ ದೈವಾನುಗ್ರಹಕ್ಕೆ ಪಾತ್ರರಾಗ್ತಾ ಈ ಕಥೆಯ ಕೊನೆಯಲ್ಲಿ ಜ್ಯೋತಿ ಬೆಳಗುತ್ತೆ ನೋಡಿ. ಆ ಭಗವಂತನ ಜ್ಯೋತಿಯ ದರ್ಶನವನ್ನು ಮಾಡಿ ನಾವೆಲ್ಲರೂ ಕೂಡ ಪುಣ್ಯವಂತರಾಗೋಣ, ಇಷ್ಟಾರ್ಥ ಭಾಗ್ಯವನ್ನು ಪಡ್ಕೊಳ್ಳೋಣ, ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗಲಿ ಅಂತ ಇವತ್ತು ಕನಸು ನಿಲಯದ ಗೃಹ ಪ್ರವೇಶದ ಅಂಗವಾಗಿ ಕಾಂತರಾಜ್ರವರು ಮತ್ತು ಕುಟುಂಬ ವರ್ಗದವರ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಭಕ್ತಿಯ ಸ್ವಾಗತವನ್ನು ಸಮರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಈಗ ಪ್ರಾರಂಭಿಸ್ಬಿಡೋಣ. ಈಗ ನೀವೆಲ್ಲ ಒಂದ್ಸಲ ಜೋರಾಗಿ ಹೋಗ್ಬಿಟ್ರೆ ಚೆನ್ನಾಗಿರುತ್ತೆ. ಉಘೇ ಮಾತ್ಮಲ್ಲಯ್ಯ, ಬಸವೇಶ್ವರ ಬಾರಕ್ಕೆ, ಮಲೈಮಾರೇಶ್ವರ ಬಾರಕ್ಕೆ, ಗುರುಮಲ್ಲೇಶ್ವರ ಬಾರಕ್ಕೆ, ಗುರುಕಂಬಳೀಶ್ವರ ಬಾರಕ್ಕೆ, ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರ ಬಾರಕ್ಕೆ, ಧನಗದೊಡ್ಡವರ ಬಾರಕ್ಕೆ, ಸಿದ್ದಪ್ಪಾಜಿಯವರ ಬಾರಕ್ಕೆ, ದೊಡ್ಡಮ್ಮತಾಯಿಯವರ ಬಾರಕ್ಕೆ. ನೀವಂಚೂರು ಕೂಗಿತೆ ಒಳಗೆ ಮೊಬಪ್ಪನ್ ಮಾಡ್ಕೊಂಡು ಕೂತಿದ್ದೀರಲ್ಲ. ಉಗೇ ಮಾತ್ ಮಲ್ಲಯ್ಯ. ಈ ಚಿಕ್ಕ ಮಕ್ಕಳು ಗೊತ್ತಿರಲ್ಲ, ಈಗ ಕೂಗ್ತವೆ. ಈಗ ದೊಡ್ಡವರೇ ಸುಮ್ಮನೆ ಕೂತವ್ರೆ. ಊಟ ಚೆನ್ನಾಗಿತ್ತು, ಲಾಡು ಊಟ ಸ್ವಲ್ಪ ಮತ್ ಬಂದಂಗದ. ಎಲ್ಲರೂ ಜೋರಾಗಿ ಕೂಗಿ ಇವತ್ತು ನಾವು ಪುಣ್ಯವಂತರಾಗಬೇಕು. ಮನತನದವರು ಮಾತ್ರವಲ್ಲ, ಕೇಳಿದ ಭಗವಂತನ ಸ್ಮರಣೆ ಮಾಡಿದ, ಅದರಲ್ಲೂ ಬಹಳ ವಿಶೇಷವಾಗಿ ಇವತ್ತು ಉತ್ಸವ ಮೂರ್ತಿಯನ್ನೇ ತೆಂಕಳ್ಳಿ ಕ್ಷೇತ್ರದಿಂದ ಇಲ್ಲಿಗೆ ಬರಮಾಡ್ಕೊಂಡಿದ್ದಾರೆ. ಊರೆಲ್ಲ ಮೆರವಣಿಗೆ ಮಾಡಿ, ಊರೆಲ್ಲ ಮಡಿಯುಟ್ಟು ಗ್ರಾಮಸ್ಥರ ಮುಖಂಡರುಗಳು ಯುವಕರೆಲ್ಲರೂ ಕೂಡ ಬೆಂಗಳೂರಿನ ಎಲ್ಲಾ ನಿವಾಸಿಗಳು ಕೂಡ ಇವತ್ತು ಊರಿಗೆ ಬಂದವ್ರೆ. ಕಾರಣ ನಮ್ಮ ಊರಲ್ಲಿ ಒಂದು ಹಬ್ಬ ಅಂತ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಇದು ಹೆಸರಿಗೆ ತಕ್ಕಾಗಿ ಕನಸೋ ನನಸೋ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ಈ ಕನಸು ನನಸಾಗಿ ಎಲ್ಲರಿಗೂ ಇಷ್ಟಾರ್ಥ ಭಾಗ್ಯವನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಸ್ವಾಮಿಯ ಒಂದು ಪವಿತ್ರವಾದ ಸ್ಮರಣೆಯನ್ನು ಮಾಡ್ತಾ ಕಥಾಭಾಗಕ್ಕೆ ಬರೋಣ. ಮಂಗಳಾರತಿ. ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಸನೇಶ್ವರಂ ಸನೇಶ್ವರಂ. ಶನಿದೇವರ ಬಾರಕ್ಕೆ, ನೀಲವರ್ಣನ ಬಾರಕ್ಕೆ, ತುಳಸಿ ಪೂಜಿಪನ ಬಾರಕ್ಕೆ, ತೆಂಕಳ್ಳಿ ಒಡೆಯರ ಬಾರಕ್ಕೆ. ರವಿನಂದನ ತೆಂಕಳ್ಳಿ ಒಡೆಯ, ರವಿನಂದನ ಛಾಯಾ ಕುಮಾರ, ರವಿನಂದನ ಛಾಯಾ ಕುಮಾರ, ರವಿನಂದನ. ಶನಿದೇವ 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 ಶನಿದೇವ. ಕರ್ಪೂರ ಪ್ರಿಯ ತುಳಸಿ ಪೂಜಾ ಪ್ರಿಯ
ತುಳಸಿ ಪೂಜಿಪ ಭಕ್ತೋದ್ಧಾರಕ ಮುಕ್ತಿ ನೀಡೋ ದೇವ ಕರ್ಪೂರ ಪ್ರಿಯ ತುಳಸಿ ಪೂಜಿಪ ಭಕ್ತೋದ್ಧಾರಕ ಮುಕ್ತಿ ನೀಡೋ ದೇವ ರವಿನಂದನ ತೆಂಗಳ್ಳಿ ಒಡೆಯ ರವಿನಂದನ ಜಾಯ ಕುಮಾರ ರವಿನಂದನ ಶನಿದೇವ 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 ಕರುಣಾಭರಣನೆ ದುರಿತಾ ನಿವಾರಣನೆ ಕರುಣಾಭರಣನೆ ದುರಿತಾ ನಿವಾರಣನೆ ಜಗದೋದ್ಧಾರಕನೆ ತಾರಾಮರ ನಿಜ ರೂಪನೆ ಕರುಣಾಭರಣನೆ ದುರಿತಾ ನಿವಾರಣನೆ ಜಗದೋದ್ಧಾರಕನೆ ತಾರಾಮರ ನಿಜ ರೂಪನೆ ರವಿನಂದನ ತೆಂಗಳ್ಳಿ ಒಡೆಯ ರವಿನಂದನ ಜಾಯ ಕುಮಾರ ರವಿನಂದನ ಶನಿದೇವ 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 ಶನಿದೇವರ ಮಾರ್ಗಕ್ಕೆ ತೆಂಕಳ್ಳಿ ಒಡೆಯರ ಮಾರ್ಗಕ್ಕೆ ನೀಲವರ್ಣನ ಪಾದಕ್ಕೆ ನಂಜುಂಡ ಸ್ವಾಮಿಗಳವರ ಪಾದಕ್ಕೆ ನಂದಿಕೇಶ್ವರ ಸ್ವಾಮಿಗಳವರ ಪಾದಕ್ಕೆ ಬಸವೇಶ್ವರ ಪಾದಕ್ಕೆ ಮಲೆಮಾದೇಶ್ವರನ ಪಾದಕ್ಕೆ ಗುರುಮಲ್ಲೇಶ್ವರನ ಪಾದಕ್ಕೆ ಉಘೇ ಮಾತ್ಮಲ್ಲಯ್ಯ ಎಲ್ಲ ಮಾತಾಡ್ಕೊಬಿಟ್ಟವ್ರ ಕೂಗ್ಬೇಡ ಕಮ್ಮಿದ್ ಏನದ್ದು ನೋಡವಂತ ನೀವು ಕೂಗದೇ ಇದ್ರು ಚಿಂತೆ ಅಲ್ಲ ನಾವೇ ಕೂಗ್ಕತ್ತೀವಿ ಎಲ್ಲಾರು ಭಕ್ತಿಯಿಂದ ಪರಮಾತ್ಮನ ನಾಮೋಚ್ಚಾರಣೆಯನ್ನು ಮಾಡ್ತಾರೆ ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬ ಕತೆ ಈ ಕಥೆಯ ಪ್ರಥಮದಲ್ಲಿ ಕೈಲಾಸ ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ್ರೆ ಗಣಪತಿ ಭೃಂಗೇಶ್ವರ ಅಗಸ್ತ್ಯ ಕಣ್ಣು ಶುಕಮುನಿಗಳಾದಿಯಾಗಿ ಕೈಲಾಸವೆಲ್ಲ ಸಂಭ್ರಮದಿಂದ ತುಂಬಿ ತೊಳಕಾಡುತ್ತಿರಬೇಕಾದ್ರೆ ಅಲ್ಲಿಗೆ ಭೂಮಂಡಲವನ್ನು ಸುತ್ತಾಡಿಕೊಂಡು ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮಹತ್ವರು ಲೋಕಲೋಕಗಳನ್ನು ಸಂಚಾರ ಮಾಡ್ತಾ ಕೈಲಾಸ ಪರ್ವತದ ಕಡೆ ಬರ್ತಾ ಇದ್ದಾರೆ. ನಾರದರು ಬರ್ತಾ ಇದ್ದಾರೆ ಅಂದ್ರೆ ಏನಾದ್ರೂ ಒಂದು ವಿಶೇಷ ಆಗ್ಬೇಕಲ್ವೇ? ಇದಕ್ಕೆ ನಾರದರು ಸುಮಾರು ಜನ ಇಲ್ಲೂ ಅವರ ಮಧ್ಯೆ ಎದ್ದೋದ್ರೆ ಅವರು ಅಂತ ತಿಳ್ಕೋಬೇಕಾಯ್ತದೆ. ಹೋದ್ರೆ ಇದಕ್ಕೆ ನಾರದರು ಕಲಹಪ್ರಿಯರು ಅಂತ ನಮ್ಮ ಕಥೆಯಲ್ಲೂ ಬರ್ತಾ ಇದ್ದಾರೆ ನೋಡಿ. ಜಟಾಜೂಟ ಗಂಗಾ ಮಕುಟ ಶಿಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿಟ್ಟದವರ ಪಂಡಿತ ಜಟಾಜೂಟ ಜಟಾಜೂಟ ಗಂಗಾ ಮಕುಟ
ಧಮರುನದರ ಸುಂದರ ಶಿವ ಶಂಕರ ಗಿರಿಜಾವರ ಧಮರುನದರ ಸುಂದರ ಶಿವ ಶಂಕರ ಕೃಪಾಸಾಗರ ಗುಣಗಂಭೀರ ಕೃಪಾಸಾಗರ ಗುಣಗಂಭೀರ ಪಾರ ಪಾರ ಶ್ರೀಧರ ಪಾರ ಪಾರ ಶ್ರೀಧರ ಗಂಗಾ ಮಕುತ ಶಿಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹಿತ ನಟವರ ಪಂಡಿತ ಪಶುಮತೇಶ ದಶಜನ ಪರಿಪಾಲಕ ಲೋಕನಾಥ ಶ್ರೀಮಶೇಷ ಪಾಶು ಪರಮ ಪಾಲಕ ಪಶುಪತೇಶ ದಶಜನ ಪರಿಪಾಲಕ ಲೋಕನಾಥ ಶ್ರೀಮಶೇಷ ಪಾಶು ಪರಮ ಪಾಲಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರಾತ್ಮಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರಾತ್ಮಕ ತ್ರಿಶೂಲಧರ ತ್ರಿಪುಂಡನು ಫಲಧಾರಕ ತ್ರಿನೇತ್ರಧರ ತ್ರಿಶೂಲಧರ ತ್ರಿಪುಂಡನು ಫಲಧಾರಕ ಗಂಗಾ ಮಕುತ ತ್ರಿಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹಿತ ನಟವರ ಪಂಡಿತ ಜಟಾಧೂತ ಪಂಡಿತ ಜಟಾಧೂತ ಈ ಭೂಮಂಡಲವನ್ನು ಸುತ್ತಾಡಿಕೊಂಡು ನಾರದರು ಕೈಲಾಸ ಪರ್ವತದ ಕಡೆ ಬರ್ತಿರಬೇಕಾದ್ರೆ ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿದ್ದಾನೆ ಕೈಲಾಸ. ಬರುತ್ತಿರುವ ನಾರದರನ್ನ ಕಂಡು ಶಿವ ಕೇಳ್ತಾನೆ, ನಾರದ, ಲೋಕಗಳನ್ನು ಸಂಚಾರ ಮಾಡಿಕೊಂಡು ಬರುತ್ತಿರುವ ನೀನು ವಿಶೇಷವಾದ ವಾರ್ತೆ ಏನಾದರೂ ತಂದಿರುವೆಯಾ? ಪರಮೇಶ್ವರ, ನಾನು ಈಗ ತಾನೇ ಭೂಲೋಕದಿಂದ ಬರುತ್ತಿದ್ದೇನೆ. ಭೂಲೋಕದಲ್ಲಿ ಎಲ್ಲಿ ನೋಡಿದರಲ್ಲಿ ಶನೇಶ್ವರನ ಭಕ್ತಿಯೇ ತುಂಬಿ ತೊಳಕಾಡುತ್ತಿರುವುದು, ಎಲ್ಲಿ ನೋಡಿದರಲ್ಲಿ ಶನೇಶ್ವರನನ್ನೇ ಪೂಜೆ ಮಾಡುತ್ತಿರುವರು ಜನರು ಭಯಭೀತರಾಗಿ. ನಿಜವಾಗ್ಲೂ ಕೂಡ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರಾದ ನಿಮ್ಮನ್ನು ಮರ್ತಿದ್ದಾರೆ ಜನ. ಶನೇಶ್ವರನನ್ನ ಭಕ್ತಿ ಭಾವದಿಂದ ಪೂಜೆ ಮಾಡ್ತಾ ಇದ್ದಾರೆ ಪರಮೇಶ್ವರ. ಪಾರ್ವತಿ ಹೇಳ್ತಾಳೆ, ನಾರದ, ಶಿವನ ರುದ್ರಾಂಶದಿಂದ ಹುಟ್ಟಿರ್ತಕ್ಕಂಥ ಶನೇಶ್ವರ ಶಿವನನ್ನು ಮೀರಿಸಿದವನೇ. ತಾಯಿ, ಭೂಲೋಕದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಭಕ್ತಿ ಭಾವದಿಂದ ಅವನ ಕಥಾಶ್ರವಣಗಳು, ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೀತಾ ಇದೆ. ನಿಜವಾಗ್ಲೂ ಕೂಡ ಅವನ ಭಕ್ತಿ ಅಸಾಧ್ಯವಾದದ್ದು ತಾಯಿ ಅಂತ ಪಾರ್ವತಿಗೂ ವಿಚಾರವನ್ನು ಮುಟ್ಟಿಸಿ, ಮುಂದೆ ಎಲ್ಲವೂ ನಿಮಗೆ ಅರ್ಥವಾಗುತ್ತೆ ಅಂತ ನಾರದರು ಮುಂದೆ ಹೊರಟ್ರಲ್ಲ, ಅದೇ ಕೈಲಾಸಕ್ಕೆ ಕಥೆಯನ್ನೊತ್ತು ಬರುತ್ತಿದ್ದಾನೆ ಜಗದೊಡೆಯನಾದ ಶನೇಶ್ವರ. ಜೈ ಪರಮೇಶ್ವರ, ಜೈ ಕಲಿಮಾಯೆ.
ಶಿವಶಂಕರ. ಬಾರಪ್ಪ ಸನೇಶ್ವರ, ಏನಪ್ಪ ಇದ್ದಕ್ಕಿದ್ದಾಗ ಕೈಲಾಸಕ್ಕೆ ನಿನ್ನ ಆಗಮನ? ಪರಮೇಶ್ವರನೇ, ನಾನು ನಿನ್ನ ರಾಶಿಗೆ ಬರಬೇಕೆಂದು ತೀರ್ಮಾನಿಸಿ ಬಂದಿದ್ದೇನೆ. ಹೇಳು, ಯಾವಾಗ ನಿನ್ನ ರಾಶಿಗೆ ನಾನು ಬರಲಿ? ಏನಯ್ಯ ಇದು ಅನ್ಯಾಯ? ನನ್ನ ರುದ್ರಾಂಶದಲ್ಲಿ ಹುಟ್ಟಿ ನನ್ನ ರಾಶಿಗೆ ಬರೋದು ನ್ಯಾಯವೇ? ಬೇಡ ಕಣಪ್ಪ, ನೀನು ನನ್ನ ರಾಶಿಗೆ ಬರೋದು ಸರಿಯಲ್ಲ. ಪರಮೇಶ್ವರನೇ, ನಾನು ನಿನ್ನ ರಾಶಿಗೆ ಬಂದು ಹೋದರೆ ನನ್ನ ಭಕ್ತಿ, ನನ್ನ ಶಕ್ತಿ ಮತ್ತಷ್ಟು ಹೆಚ್ಚುತ್ತೆ, ಮತ್ತಷ್ಟು ಇಮ್ಮಡಿಯಾಗುತ್ತೆ. ಅದೇಗಯ್ಯ? ಕೈಲಾಸವಾಸನಾದ ಪರಶಿವನನ್ನೇ ಬಿಡದವನು ನಮ್ಮನ್ನು ಬಿಡುವನ ಅಂತ ಭೂಲೋಕದ ಮಾನವರು ಭಕ್ತಿಯಿಂದ ನನ್ನನ್ನು ಪೂಜೆ ಮಾಡುವರು. ಅದಕ್ಕಾಗಿ ನಿನಗೆ ನಾನು ಒಂದೇ ಒಂದು ದಿನ ನಾನು ನಿನ್ನ ರಾಶಿಗೆ ಬಂದು ಹೊರಟು ಹೋಗ್ತೇನೆ. ಹೇಳು ಪರಮೇಶ್ವರ, ಯಾವಾಗ ಬರಲು ಹೇಳು? ಶಿವನ ಉಸಿರಿಗೆ ನಗ್ತಾ, ಸರಿಯಪ್ಪ, ನಿನ್ನ ಆಸೆಯಂತೆ ಆಗ್ಲಿ. ನಾಳೆ ಬೆಳಗಿನ ಜಾವದಿಂದ ನಾಳಿದ್ದು ಬೆಳಗಿನ ಜಾವದ ತನಕ ನೀನು ನನ್ನ ರಾಶಿಗೆ ಪ್ರವೇಶ ಅಂತ ಪರಮೇಶ್ವರ ಆಜ್ಞೆ ಮಾಡ್ಬಿಟ್ಟ. ಪಾರ್ವತಿ ಹೇಳ್ತಾಳೆ, ಇದೇನಿದು ಅವನು ಕೇಳ್ತಾ ಇದ್ದಾನೆ ಅಂತ ನಾಳೆನೇ ಬಾ ಅಂತ ಇದಿರಲ್ಲ. ಪಾರ್ವತಿ, ಮುಂದಿನ ನಾಟಕವನ್ನು ನೋಡು ಏನಾಗುತ್ತೆ ಅಂತ ಶಿವನ್ ಹೇಳ್ತಿರ್ಬೇಕಾದ್ರೆ ಸನೇಶ್ವರ ಹೇಳ್ತಾರೆ, ಬಹಳ ಸಂತೋಷ ಪರಮೇಶ್ವರನೇ, ನಾಳೆ ಬೆಳಗಿನ ಜಾವವೇ ನಿನ್ನ ರಾಶಿಗೆ ನನ್ನ ಪ್ರವೇಶ. ಹಾಯ್ ಶಿವಶಂಕರ, ಹಾಯ್ ಕಲಿಬಾಯಿ. ನಾಳೆ ಬೆಳಗಿನ ಜಾವ ಅಂತ ಹೇಳಿದ್ನಲ್ಲ, ಬೆಳಗಿನ ಜಾವಕ್ಕೆ ಸರಿಯಾಗಿ ಕೈಲಾಸವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಯಾರು? ಸನೇಶ್ವರ. ಕೈಲಾಸದಲ್ಲಿ ಪರಶಿವನೂ ಇಲ್ಲ, ಪಾರ್ವತಿನೂ ಇಲ್ಲ. ಕೈಲಾಸದಲ್ಲಿ ಒಂದು ಆತ್ಮಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಓಂಕಾರನಾದ ತುಂಬಿದ ಕೈಲಾಸವಿಲ್ಲ, ಶಿವನೇ ಇಲ್ಲ. ಕದೆಯನ್ನೊತ್ತು ಕೈಲಾಸವನ್ನೆಲ್ಲ ಗರಬಡಿದ, ಎಲ್ಲಿ ನೋಡಿದರೂ ಶಿವನಿಲ್ಲ. ಇವತ್ತು ಬೆಳಗಿನ ಜಾವದಿಂದ ನಾಳೆ ಬೆಳಗಿನ ಜಾವದ ತನಕ ಶಿವನ್ ಎಲ್ಲೂ ಹುಡುಕಿದ್ರು ಇಲ್ಲ ಕೈಲಾಸದಲ್ಲಿ. ಎಲ್ಲಿ ಹೋದ ಶಿವ? ಭೂಲೋಕದ ಬಿದಿರು ಗುತ್ತಿಯ ಬಿದಿರು ಸೋಗನೊಳಗಡೆ ಅವತ್ಗ ಕೂತಿದ್ನಂತೆ ಶಿವ. ನೋಡಿ ಇವನ ಆಟ ಎಂತದ್ದು. ಈ ಕಲಿಪುರುಷ ನಮ್ಮ ತೆಂಕಳ್ಳಿ ಒಡೆಯನನ್ನ ಭಕ್ತಿಯಿಂದ ಏಕೆ ಪೂಜೆ ಮಾಡಬೇಕು ಅಂದ್ರೆ, ಇವನ ಹೆದರಿಗೆ ತಲೆ ಎತ್ತಿ ಮೆರೆದವರು ಯಾರು ಉಳಿಯಂಗಿಲ್ಲ. ಇವನ ಎದುರಿಗೆ ತಲೆ ತಗ್ಗಿಸಿದವರಿಗೆ ಯಾವ ಭಯವಿಲ್ಲ. ಇದು ಸತ್ಯವಾದ ಮಾತು. ತಲೆ ಎತ್ಕೊಂಡು ಅಂದ್ರೆ ನಾನು ಅಂತ ಇವನ ಎದುರಿಗೆ ಮೆರೆದವರೆಲ್ಲ ಪ್ರಪಂಚದಲ್ಲಿ ನಾಶ ಆಗಿ ಕಣ್ಣು ಕಾಣದಾಗ ಹೊರಟೋಗಿದ್ದಾರೆ. ಚಿತ್ರ ವಿಚಿತ್ರವಾಗಿ ಸತ್ತವ್ರೆ, ಚಿತ್ರ ವಿಚಿತ್ರವಾಗಿ ಈಗಲೂ ಕಷ್ಟಪಡ್ತಾನೆ ಅವರೇ. ಯಾರು ಇವನಿಗೆ ಶರಣಾಗಿ ನೀನೇ ತಂದೆ, ನೀನೇ ಜಗತ್ತಿಗೆ ಒಡೆಯ ಅಂತ ಇವನಿಗೆ ಭಕ್ತಿಯಿಂದ ಕೈ ಮುಗಿದು ಶರಣಾಗ್ತಾರೋ ಅವನು ಯಾವತ್ತೂ ಕೈ ಬಿಡಲ್ವಂತೆ. ನೋಡಿ, ಅಂತ ಶಿವನ ರುದ್ರಾಂಶದಲ್ಲಿ ಹುಟ್ಟಿದಂತ ಈ ಸನೇಶ್ವರನಿಗೆ ಎದುರುಕೊಂಡು ಶಿವನೇ ಭೂಲೋಕದ ಬಿದಿರು ಗುತ್ತಿಯ ಬಿದಿರು ಸೋಗೊಳಗಡೆ ಸಣ್ಣ ಸಣ್ಣ ಕೀಟಗಳು ಇರುವೆಗಳು ವಾಸ ಮಾಡ್ತಾವಲ್ಲ, ಅಲ್ಲ ಉತ್ಕೊಂಡಿದ್ದಂತೆ ಶಿವ ಒಂದು ದಿವಸ. ಯಾಕಂದ್ರೆ ಇವನು ಎಲ್ಲಿಗೋದ್ರೂ ಬಿಡಲ್ಲ ಅಂತ. ಒಂದು ದಿವಸ ಕೈಲಾಸವನ್ನೆಲ್ಲ ಗರಬಡಿದರೂ ಶಿವ ಸಿಗಲಿಲ್ವಲ್ಲ. ಬೆಳಗಾಗುತ್ತಿರ್ಬೇಕಾದ್ರೆ ಪಾರ್ವತಿ ಸಮೇತನಾಗಿ ಶಿವ ಪ್ರತ್ಯಕ್ಷನಾದ. ಏನಯ್ಯ ಸನೇಶ್ವರ, ನೀ ನನ್ನ ರಾಶಿಗೆ ಬರ್ತೀನಿ ಅಂದೆ, ಬರಲೇ ಇಲ್ಲ. ಪರಮೇಶ್ವರ, ನಾನು ನಿನ್ನ ರಾಶಿಗೆ ಬಂದು ಹೋಗಾಯ್ತು. ತಗಳಪ್ಪ, ನಾನು ಕೈಲಾಸದಲ್ಲಿ ಇರಲಿಲ್ಲ, ನೀನು ಯಾವಾಗ ಬಂದಿದೆ ನನ್ನ ರಾಶಿಗೆ? ಪರಮೇಶ್ವರ, ನೀನು ನನಗೆ ಎದುರುಕೊಂಡು ಒಂದು ದಿವಸ ಕೈಲಾಸ ಬಿಟ್ಟು ಓಡೋಗಿದ್ದೆಲ್ಲ, ಅದೇ ನಾನು ನಿನಗೆ ಕೊಟ್ಟ ಕಷ್ಟ. ನನಗೆ ಎದುರುಕೊಳ್ತಾನೆ ಕೈಲಾಸ ಬಿಟ್ಟು ಓಡೋಗಿದ್ದು. ಅಲ್ಲಿಗೆ ಕೈಲಾಸವನ್ನೇ ಬಿಟ್ಟು ಶಿವನನ್ನು ಓಡಿಸ್ತವನು ಅಂತ ಶಕ್ತಿ ನನಗೆ ಸಾಕು. ಭೂಲೋಕದಲ್ಲಿ ಮತ್ತಷ್ಟು ಭಕ್ತಿಯನ್ನು ಮತ್ತಷ್ಟು ಭಯವನ್ನ ಮಾನವರಿಗೆ ತುಂಬುತ್ತೇನೆ. ತಾಯಿ ಶಿವಶಂಕರ, ತಾಯಿ ಕಲಿಬಾಯಿ. ಪಟ್ಟನೆ ಪರಮಾತ್ಮ ಮಾಯವಾದ. ನೋಡಿದ್ರ ಯಾಕೆ ಇವನ್ನ ಭಕ್ತಿಯಿಂದ ಪೂಜೆ ಮಾಡಬೇಕು? ಒಂದು ದಿವಸ ಶಿವನ್ನೇ ಕೈಲಾಸ ಬಿಟ್ಟು ಓಡಿಸ್ತವನು. ಹರಿಹರ ಬ್ರಹ್ಮಾದಿ ದೇವತೆಗಳನ್ನೆಲ್ಲ ಪರೀಕ್ಷೆ ಮಾಡಿದವನು ಈ ಪರಮಾತ್ಮ. ಅದಕ್ಕೆ ಸಿಕ್ಕಿದಂತಹ ದಿವಸದಲ್ಲಿ ನಾವು ಇವನ ಕಥೆಯನ್ನ, ಪುರಾಣವನ್ನ, ಇವನ ಪವಿತ್ರವಾದಂತ ಭಕ್ತಿಯನ್ನು ಆಚರಣೆ ಮಾಡಬೇಕು. ಇವತ್ತೆಂಥ ದಿವಸ? ನಮ್ಮ ತೆಂಕಳ್ಳಿ ಪೂಜ್ಯರು ಇಲ್ಲಿಗೆ ಆಗಮಿಸಿದ್ದಾರೆ. ಸುಮಾರು 28 ವರ್ಷಗಳಿಂದ ತಮ್ಮದೇ ಆದ ಭಕ್ತಿಯಿಂದ ಒಂದೇ ಒಂದು ಫೋಟೋ ತಗೊಂಡ್ಬಂದು ಅಕ್ಕಪಕ್ಕದ ಗ್ರಾಮಗಳಲ್ಲಿ ಪೂಜೆ ಮಾಡ್ತಾ, ನನಗೆ ನಾರಾಯಣಪುರ ಅಂತ ಒಂದು ಊರಿನಲ್ಲಿ ಸುಮಾರು 20 ವರ್ಷಗಳ ಹಿಂದೆ ನಾನಲ್ಲಿ ಕಥೆ ಮಾಡಕ್ ಹೋಗಿದ್ದಾಗ ಅವರು ಒಂದು ಸೈಕಲ್ ತಕೊಂಡು ಒಂದು ಫೋಟೋ ತಕೊಂಡು ಅಲ್ಲಿಗೆ ಬಂದ್ರು. ನಾನಲ್ಲಿ ಕಥೆ ಮಾಡಕ್ ಹೋಗಿದ್ದೆ ಪ್ರಥಮದಲ್ಲಿ. ನಮಗೂ ಬಹಳ ಕಷ್ಟವಿತ್ತು. ಆ ಸಂದರ್ಭದಲ್ಲಿ ಪೂಜ್ಯರೇ ಬಹಳ ಅವ್ರು ಮಾಡಿದ ಪೂಜೆ, ಅವರ ಒಂದು ದೈವಾಂಶ ಸಂಭೂತವಾದ ಮುಖದ ಲಕ್ಷಣ ಇವುಗಳೆಲ್ಲ ಕೇಳಿಬಿಟ್ಟು, ಪೂಜ್ಯರೇ ತಾವು ಎಲ್ಲಿವರು ಅಂದಾಗ ನಾವಿಲ್ಲೇ ತೆಂಕಳ್ಳಿ ಅಂತ ದೇವಸ್ಥಾನ, ನಮ್ಮ ದೇವಸ್ಥಾನಕ್ಕೆ ಒಂದ್ಸಾರಿ ಬನ್ನಿ ಅಂದ್ರು. ಅದಾದ 3-4 ವರ್ಷಕ್ಕೆ ನಾನು ಒಂದ್ಸಾರಿ ಅಲ್ಲಿಗೆ ಹೋಗಿದ್ದೆ. ಆ ಏನೂ ಬೇಡವಾಗಿದ್ದಂತ ಜಾಗ
ಇವತ್ತು ಕರ್ನಾಟಕದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಬರ್ತಾ ಇರುವಂತಹ ಒಂದು ಪವಿತ್ರವಾದ ಕ್ಷೇತ್ರವಾಗಿದೆ. ಒಂದು ಚಪ್ಪಾಳೆ ಹೊಡಿರಿ. ದಿನನಿತ್ಯ ಸಾವಿರಾರು ಜನಕ್ಕೆ ಪ್ರಸಾದವಿಕ್ಕುವಂತಹ ಪವಿತ್ರವಾದ ಪುಣ್ಯಕ್ಷೇತ್ರವಾಗಿದೆ. ನಾವು ಎಲ್ಲಿ ತಮಿಳುನಾಡು, ಆಂಧ್ರ ಪ್ರದೇಶ ಎಲ್ಲಾ ಕಡೆ ಹೋದಾಗ ನಮ್ಮನ್ನು ಕೇಳ್ತಾರೆ, ಭಗವಂತನ ಒಳ್ಳೆ ಜಾಗ ಯಾವುದು ಅಂದ್ರೆ ತೆಂಕಳ್ಳಿ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ಬಹಳ ಪುಣ್ಯಕ್ಷೇತ್ರ, ಬಹಳ ಚೆನ್ನಾಗಿದೆ. ಅಂದ್ರೆ ಎಲ್ಲಿಂದಲೋ ಬಂದು ತಾವಾಗೆ ಬಂದು ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೋತಿದ್ದಾರೆ. ಅಂತ ಪವಿತ್ರವಾಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರದಿಂದ ನಮ್ಮ ಪೂಜ್ಯರು ಇವತ್ತು ಆಗಮಿಸಿದ್ದಾರೆ. ಈ ಮನೆತನದ ಈ ಒಂದು ಗ್ರಾಮದ ಒಂದು ಪುಣ್ಯ ಉತ್ಸವ ಮೂರ್ತಿ ಸಮೇತವಾಗಿ ಬಂದು ಊರೆಲ್ಲ ಮೆರವಣಿಗೆ ಮಾಡಿ ಇವತ್ತು ಈ ಗೃಹ ಪ್ರವೇಶದ ಅಂಗವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾಂತರಾಜ್ ಅವರು ಕುಟುಂಬ ವರ್ಗದವರು ತಿಂಗಳಾನುಗಟ್ಲೆಯಿಂದ ಕಷ್ಟಪಟ್ಟವ್ರೆ. ಎಷ್ಟು ಜನನೆಲ್ಲ ಸೇರಿಸಿ, ಎಲ್ಲ ಗುರು ಹಿರಿಯರನ್ನು ಸೇರಿಸಿ ಇವತ್ತಿನ ಕಾರ್ಯಕ್ರಮ ಬಹಳ ಚೆನ್ನಾಗಿ ಸಾಗಬೇಕು ಅಂತ ಮಳೆರಾಯನು ಕೂಡ ಅವ್ರಿಗೆ ಅವಕಾಶ ಕೊಟ್ಟವನೆ. ಯಾಕಂದ್ರೆ ಮಳೆ ಆಗಬೇಕಾಗಿತ್ತು. ಇವತ್ತು ನಾವೇ ಕಷ್ಟಪಟ್ಟು ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದಿರೋದು. ನಮ್ಮ ನಂಜುನ ಸ್ವಾಮಿ ಫೋನ್ ಮಾಡಿ ಹೇಳ್ದೆ ಹಿಂಗೆ ಆಗ್ಬಿಟ್ಟದ ಅಂತ. ಅದಕ್ಕೆ ಕೊಳೆಗಾಲದಲ್ಲಿ ಹೋಗ್ಬಿಟ್ಟು ದಶಪಾಲ್ ಕಡೆ ಹೊರ್ತು ಏನೋ ಮಾಡಿಸ್ಕೊಂಡು ಬಂದಿದ್ದೀವಿ ಒಟ್ಲೆ. ಆದರೆ ಏನೂ ಇಲ್ಲ, ಚೆನ್ನಾಗಿದೆ. ಎಲ್ಲರಿಗೂ ಕೂಡ ಈಗ ನೋಡಿ ಟಿ ವ್ಯವಸ್ಥೆ ಎಲ್ಲ ಮಾಡ್ತಾರೆ ಈಗ, ಯಾಕಂದ್ರೆ ನಿಮ್ಮೆಲ್ಲ ಕಥೆನ ಪೂರ್ತಿ ಕೇಳಿಸ್ಬೇಕು ಅಂತ. ಅಂತ ಪವಿತ್ರವಾದ ಪುಣ್ಯ ದಿವಸ ಈ ಭಗವಂತ ಒಲಿತಾನೆ. ಅದಕ್ಕೆ ತೆಂಕಳ್ಳಿ ಒಡೆಯನ ಬಾರಕ್ಕೆ, ಸನೇಶ್ವರ ಸ್ವಾಮಿ ಬಾರಕ್ಕೆ, ಬಸವೇಶ್ವರನ ಬಾರಕ್ಕೆ ನಾವು ಕೂತು ಸ್ವಲ್ಪ ಹೊತ್ತು ಭಗವಂತನ ಕಥೆಯನ್ನು ಕೇಳ್ತೀವಲ್ಲ, ಅದು ನಮ್ಮ ಪುಣ್ಯ, ಇನ್ನೇನು ಅಲ್ಲ. ಒಂದು ದೇವರಿಗೆ ಅಭಿಷೇಕ ಇಷ್ಟ, ಒಂದು ದೇವರಿಗೆ ಅಲಂಕಾರ ಇಷ್ಟ, ಒಂದು ದೇವರಿಗೆ ಮೆರವಣಿಗೆ ಇಷ್ಟ. ಆದ್ರೆ ಈ ನಮ್ಮಪ್ಪನಿಗೆ ಪೂಜೆ ಮಾಡ್ತಾ ಮಾಡ್ತಾ ಅವನ ಕಥೆ ಕೇಳಬೇಕು, ಅದೇ ಇಷ್ಟವಂತೆ ನೋಡಿ. ಇವತ್ತು ಇಂಥ ಪವಿತ್ರವಾದಂಥ ಪುಣ್ಯಲ್ಲಿ ನಾವೆಲ್ಲರೂ ಕೂಡ ಮುಳುಗಿದೀವಿ. ಹೂವಿನಿಂದ ನಾರು ಸ್ವರ್ಗಕ್ಕೆ ಹೋಯ್ತು. ಹೂವೇನೋ ಸ್ವರ್ಗಕ್ಕೆ ಹೋದ ಸರಿ ದೇವ್ರಿಗೆ ಮುಡಿಸ್ತೀವಿ, ಅದ್ರೊಳಗಿರೋ ನಾರು ಏನೂ ಮಾಡದೇ ಇದ್ರು ಸ್ವರ್ಗಕ್ಕೆ ಹೊರಟೈತಂತೆ. ಅರ್ಥ ಏನು ಅಂದ್ರೆ, ಇವತ್ತು ಇವ್ರ ಮನೆಯಲ್ಲಿ ಪುಣ್ಯ, ಇವ್ರ ಮನೆಯಲ್ಲಿ ಭಕ್ತಿಯಿಂದ ಆಚರಣೆ ಮಾಡ್ತಾ, ಇವ್ರ ಮನೆಯಿಂದ ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆಯನ್ನು ಮಾಡಿ ಇವತ್ತು ನಮ್ಮನ್ನೆಲ್ಲ ಕರೆದಿದ್ದಾರೆ, ಒಳ್ಳೆ ಊಟ ಹಾಕಿದ್ದಾರೆ. ಇವತ್ತು ಇವರಿಂದ ನಾವು ಕೂಡ ಒಂದು ಪುಣ್ಯವನ್ನು ಗಳಿಸ್ಕೋಬಹುದಲ್ಲ. ಶಿವಕುಮಾರ ಸ್ವಾಮಿಗಳೇನು ಹೇಳ್ತಾರೆ, ಸಿದ್ಧಗಂಗಾ ಸ್ವಾಮೀಜಿಗಳು, ನಿನ್ನಿಂದ ಒಳ್ಳೇದು ಮಾಡಕ್ಕಾಗದಿದ್ರು ಒಳ್ಳೇದು ಮಾಡೋರ್ಗೆ ತೊಂದರೆ ಕೊಡಬೇಡ, ಒಳ್ಳೇದು ಮಾಡೋರ ಜೊತೆಲಿ ಸೇರ್ಕೋ, ನಿನಗೂ ಒಳ್ಳೇದಾಗೋಯ್ತದೆ. ಒಂದು ಚಪ್ಪಾಳೆ ಹೊಡೆಯರು ಅವ್ರ ಮಾತಿಗೆ. ಅಂದ್ರೆ ಅರ್ಥ, ನಾನು ಹೇಳದ ಮಾತು ಅದೇ, ಹೂವಿನಿಂದ ನಾರು ಸ್ವರ್ಗಕ್ಕೆ ಹೋದಂತೆ. ಒಳ್ಳೇದು ಮಾಡೋರು ಇರ್ತಾರಲ್ಲ, ಪುಣ್ಯಾತ್ಮರಿಗೆ ಕತೆ ಕೇಳೋರು ಇರ್ತಾರೆ, ಅವ್ರ ಜೊತೆಲಿ ನಾವು ತೂ ಕುಡ್ಸ್ಕೊಂಡು ಪಾಕುಡ್ಸ್ಕೊಂಡು ಹೆಂಗೋ ಕತೆ ಕೇಳಿದ್ರೆ ಅವ್ರ ಪುಣ್ಯ ನಮಗೂ ಸಿಕ್ಕಾಕತ್ತದಂತೆ. ಏನ ಕಾಲ ನೇಟ್ಬಿಟ್ಟು ಹಿಂಗ್ ಬನಗನ ಆಗ್ಲೇ ಈಗ ದವನ ಹೊಟ್ಲಿ. ಅಂದ್ರೆ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಶಿವ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಭಗವಂತನ ಕೃಪೆಗೆ ಪಾತ್ರರಾಗುವಂತ ಕಾರ್ಯಕ್ರಮ. ಅದಕ್ಕೆ ನೋಡಿ, ಇಲ್ಲಿ ಕೈಲಾಸವಾಸನಾದ ಪರಶಿವನನ್ನೇ ಒಂದು ದಿವಸ ಬಿಡದವನು ನಮ್ಮನ್ನು ಬಿಡ್ತಾನ ಅನ್ನೋ ಭಯ ಪ್ರತಿಯೊಬ್ಬರಿಗೂ ಕೂಡ ಹುಟ್ಟಬೇಕು. ನೋಡಿ, ಈಗಿರ್ಬೇಕಾದ್ರೆ ಕೈಲಾಸದಲ್ಲಿ ಸಾರಾಂಬ, ವಿತ್ರಾಂಬ ಎಂಬತಕ್ಕಂಥ ಇಬ್ಬರು ಗಣಗಳು, ಈ ಸಾರಾಂಬ ವಿತ್ರಾಂಬ ಎಂಬತಕ್ಕಂಥ ಇಬ್ಬರು ಗಣಗಳು ಶಿವನನ್ನು ಕೇಳ್ತಾರೆ, ಪರಮೇಶ್ವರ, ಲೋಕದೊಡೆಯನಾಗಿರ್ತಕ್ಕಂಥ ನಿನ್ನನ್ನೇ ಒಂದು ದಿವಸ ಕೈಲಾಸ ಬಿಟ್ಟು ಓಡಿಸ್ಬಿಟ್ನಲ್ಲ, ಅವನ ಶಕ್ತಿ ಎಂತಾದ್ದು, ಅವನ ಭಕ್ತಿ ಎಂತಾದ್ದು ಅಂತ ನಾವು ತಿಳ್ಕೋಬೇಕಲ್ಲ ಪರಮೇಶ್ವರ, ದಯಮಾಡಿ ತಿಳಿಸು. ಓಹೋ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅವನ ಶಕ್ತಿ ಎಂತಾದ್ದು ಅಂತ ತಿಳ್ಕೊಳ್ಳೋದಕ್ಕಿಂತ, ಕೇಳಿ ತಿಳ್ಕೊಳ್ಳೋದಕ್ಕಿಂತ ಅನುಭವಿಸಿ ತಿಳ್ಕೊಳ್ಳೋದು ಬಹಳ ಚಂದ. ಅದಕ್ಕೆ ನೀವೀರ್ವರು ಭೂಲೋಕದಲ್ಲಿ ಉಜ್ಜಯಿನಿ ಎಂಬತಕ್ಕಂತಹ ಪಟ್ಟಣದಲ್ಲಿ ವಿಕ್ರಮಾದಿತ್ಯ ಭಟ್ಟಿ ಎಂಬತಕ್ಕಂಥ ರಾಜಮಂತ್ರಿಗಳಾಗಿ ಹುಟ್ಟಿ, ಅವನ ಕತೆ, ಅವನ ಶಕ್ತಿ ಹೇಳೋದಕ್ಕಿಂತ ಅವನೇ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನೆ. ಭೂಮಂಡಲದಲ್ಲಿ ಸೂರ್ಯ ಚಂದ್ರರವ ತನಕ ನಿಮ್ಮ ಕತೆ ಆಚಂದ್ರಾರ್ಕವಾಗಿ ಉಳಿಯುತ್ತೆ. ಜೊತೆಗೆ ನಿಮ್ಮ ಕಥೆಯನ್ನು ಕೇಳಿದವರಿಗೆ, ಓದಿದವರಿಗೆ, ಪಠಣಗೈದವರಿಗೆ ಅನಂತವಾದ ಸುಖಭೋಗ ಮೋಕ್ಷಗಳು ದೊರಕುತ್ತೆ. ಹೋಗಿ ಬನ್ನಿ, ಭೂಮಂಡಲವನ್ನಲ್ಲಿ ಅವನ ಶಕ್ತಿ ಭಕ್ತಿಗಳನ್ನು ತಿಳಿದು ಬನ್ನಿ ಅಂತ ಕೈಲಾಸದ ಸಾರಾಂಬ, ವಿತ್ರಾಂಬ ಎಂಬತಕ್ಕಂಥ ಇಬ್ಬರು ಗಣಗಳೇ ಭೂಲೋಕದ ಉಜ್ಜಯಿನಿ ಪಟ್ಟಣವನ್ನು ಆಳ್ವಿಕೆಯನ್ನು ಮಾಡ್ತಾ ಇದ್ದಾರೆ. ಅವರೇ ನಮ್ಮ ಇವತ್ತಿನ ಕಥಾನಾಯಕರು. ರಾಜಾ ವಿಕ್ರಮ ಅಂತ ಏನ್ ಹೇಳ್ತೀವೋ, ಕಾಳಿಕಾದೇವಿ ವರಪುತ್ರನಾಗಿರ್ತಕ್ಕಂಥ, ಸಕಲ ಗುಣ ಸಂಪನ್ನನಾಗಿರ್ತಕ್ಕಂಥ, ಅತುಳೈಶ್ವರ್ಯ ಸಂಪನ್ನನಾಗಿರ್ತಕ್ಕಂಥ, 64 ವಿದ್ಯಾ ಪಾರಂಗತನಾಗಿರ್ತಕ್ಕಂಥ ವಿಕ್ರಮರಾಜ ಇವತ್ತಿನ ನಮ್ಮ ಕಥಾನಾಯಕ. ಮಂತ್ರಿಗಳೇ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳೆಲ್ಲ ಸುಭಿಕ್ಷವಾಗಿ ಜನಗಳೆಲ್ಲ ಆನಂದ ಪರವಶರಾಗಿರುವರು. ಬಹಳ ಚೆನ್ನಾಗ್ತೆ ಮಹಾಪ್ರಭು, ಎಲ್ಲರೂ ಚೆನ್ನಾಗಿದ್ದಾರೆ ಮಹಾಪ್ರಭು. ಎಲ್ಲರೂ ಚೆನ್ನಾಗಿದ್ದಾರಾ? ಹೌದು ಮಹಾಪ್ರಭು. ಯಾರಿಗೆ ಯಾವ ತೊಂದರೆ ಇಲ್ವಾ? ಇಲ್ಲ ಮಹಾಪ್ರಭು. ಆತರ ಕಾಣಿಸ್ತಾ ಇಲ್ವಲ್ಲ? ಇಲ್ಲ ಮಹಾಪ್ರಭು, ಚೆನ್ನಾಗಿದ್ದಾರೆ. ಇನ್ನು ಕೆಲವ್ರಿಗೆ ಅಮ್ಮಲ್ಲಿ ಕಣವಂದ್ರೆ ಅದೇನ ಆಯ್ತಾ ಅಂತ ಬೇರೆ ಅಂದ್ಬಿಟ್ಟೆ. ಈಗ ಅನ್ಕೋ ಅನ್ಕೊಂಡ್ರೆ ನಿದ್ಗೆಡ್ಬೇಕನ್ನಕವ ಪೇಚಾಡ್ತಾವ್ರನ್ನು ಗೊತ್ತಾಯ್ತದ ಕೆಲವ್ರದ್ದು. ನೀವಿವತ್ತು ನಿದ್ಗೆಡ್ಲೇಬೇಕು, ಭಗವಂತನ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳೇಬೇಕು.
ನನ್ನ ಮೊದಲೇ ಹೇಳ್ದಂಗೆ ಯಾರಿಂದಲೋ ಒಳ್ಳೇದಾಗೋಗ್ಲಿ, ನಿಮ್ಮಿಂದ ನನಗೂ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಗುರುಮಲ್ಲೇಶ್ವರ ಕಥೆ ಮಾಡುವಾಗ ಒಂದು ಸ್ವರ ಮಳ ಬಂದ್ಬಿಡ್ತು, ಸುಮಾರು ಜನ ಬಿದ್ದಾರ್ಬಿಟ್ರು ನಿಂತ್ಗೇಟಿದ್ರಲ್ಲ. ಅದಕ್ಕೆ ಇವತ್ತು ಆ ರೀತಿಯಲ್ಲೆಲ್ಲ ರೆಡಿ ಮಾಡಿಸ್ಕೊ ಬಂದಿಮೇಲೆ ಇವತ್ತು ಅದರಿಂದ ಅದರಲ್ಲೂ ಪರಮಾತ್ಮನ ಕತೆ, ಗುರುಮಲ್ಲೇಶ್ವರ ಕಥೆನ ಅರ್ಧ ಹೊಂಟೋದ್ರೆ ಆದ್ರೆ ಈ ಭಗವಂತನ ಕಥೆಲ್ಲ ಅರ್ಧದಲ್ಲಿ ಹೋಗಂಗಿಲ್ಲ. ನನ್ನ ಬಾಯಲ್ಲಿ ಮತ್ತೆ ಬೇರೆ ಅದ, ಪೂರ್ತಿ ಕೇಳಲೇಬೇಕು. ಈ ನಮ್ಮಪ್ಪನ ಕಥೆನ ಒಂದು ಜ್ಯೋತಿ ಬೆಳಗುತ್ತೆ, ಆ ಜ್ಯೋತಿ ಬೆಳಗುವ ತನಕ ಆ ಜ್ಯೋತಿಯ ದರ್ಶನ ಮಾಡಬೇಕು. ಅದರಲ್ಲೂ ಕಾರ್ತೀಕ ಮಾಸದಲ್ಲಿ ಅವನ ದರ್ಶನವನ್ನ, ಆ ಜ್ಯೋತಿ ದರ್ಶನವನ್ನು ಮಾಡಿದ್ರೆ ಇಷ್ಟಾರ್ಥ ಭಾಗ್ಯವನ್ನ ಪರಮಾತ್ಮ ಕೊಟ್ಟು ಕಾಪಾಡ್ತಾನೆ. ಹೆಂಗೋ ಕಷ್ಟವ ಸುಖವಾದ ಕಾಲ ಕಳೆದ್ಬಿಟ್ಟು ಭಗವಂತನ ಸನ್ನಿಧಾನದಲ್ಲಿ ಇವತ್ತು ಅವನ ಕೃಪೆಗೆ ಪಾತ್ರ ಆಗೋಣ. ಶನಿದೇವರ ಪಾದಕ್ಕೆ ಏನಪ್ಪಾ, ನಮ್ಮ ನಾಡಿನಲ್ಲಿ ನಿಮ್ಮ ಕೆಲಸಗಳು ಯಾವ ರೀತಿ ನಡೀತಾ ಇದೆ? ಊಟ ಅಲ್ಲ, ಕೆಲಸ ಕಾರ್ಯಗಳು ಬಲ ನಿಮ್ಮಂತವ್ರ ತನಕ ನನಗೆ ಯಾವ ಭಯವಿಲ್ಲ ಅಂತ. ಧನ್ಯನಾದೆ ನಾನು ಜಗಗಳು, ಧನ್ಯನಾದೆ ನಾನು ಜಗಗಳು, ಮಾನ್ಯನಾದೆ ನಾನು ಇಳೆಗಳು, ಧನ್ಯನಾದೆ ನಾನು ಜಗಗಳು. ಮಂತ್ರಿಗಳೇ, ಎಲ್ಲ ಪುಣ್ಯದ ಫಲವಿಲ್ಲಿಗೆ ನಿಮ್ಮ ದಯದಿ ಪಾವನವಾಯಿತು. ಎಲ್ಲ ಪುಣ್ಯದ ಫಲವಿಲ್ಲಿಗೆ ನಿಮ್ಮ ದಯದಿ ಪಾವನವಾಯಿತು. ಧನ್ಯನಾದೆ ನಾನು ಜಗಗಳು, ಮಾನ್ಯನಾದೆ ನಾನು ಇಳೆಗಳು, ಧನ್ಯನಾದೆ ನಾನು ಜಗಗಳು. ದಾನ ಧರ್ಮವ ಮಾಡುತ್ತ ನಾನು ಪಡೆದೆ ದಿವ್ಯ ಪುಣ್ಯವನ್ನೆಂದು, ಸರ್ವ ಜನರ ಕೇಳಿಗೆಗಾಗಿ ಮುಡಿಪ ಮಾಡುವೆ. ದಾನ ಧರ್ಮವ ಮಾಡುತ್ತ ನಾನು ಪಡೆದೆ ದಿವ್ಯ ಪುಣ್ಯವನ್ನೆಂದು, ಸರ್ವ ಜನರ ಕೇಳಿಗೆಗಾಗಿ ಮುಡಿಪ ಮಾಡುವೆ. ಗುರು ಮುನಿಪಾದ ಗುರು ಮುನಿಪಾದ ಪೂಜೆಯ ಮಾಡಿ ಎಲ್ಲ ಕರಗಳು ಪಾವನವಾದವು. ಗುರು ಮುನಿಪಾದ ಪೂಜೆಯ ಮಾಡಿ ಎಲ್ಲ ಕರಗಳು ಪಾವನವಾದವು. ಧನ್ಯನಾದೆ ನಾನು ಜಗಗಳು, ಮಾನ್ಯನಾದೆ ನಾನು ಇಳೆಗಳು, ಧನ್ಯನಾದೆ ನಾನು ಜಗಗಳು, ನಾನು ಜಗಗಳು, ನಾನು ಜಗಗಳು. ರಾಜಾದಿರಾಜ ರಾಜಗಣ ಗಂಭೀರ ಉಜ್ಜಯಿನಿಪುರಾಧೀಶ್ವರ ವಿಕ್ರಮ ಸಾರ್ವಭೌಮನಿಗೆ ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ. ನನಗೆ ಹೊಗಳಿಕೆಗಿಂತ ನನ್ನ ಪ್ರಜೆಗಳ ಸುಖವೇ ಬಹಳ ಮುಖ್ಯ. ಪ್ರಭು ಪ್ರಭು ಯಾರಿಗಾವ ಕುಂದು ಕೊರತೆ ಇಲ್ಲ. 10 ಜನ ಗೂಢಾಚಾರ ನೇಮಕ ಮಾಡ್ಕೊಂಡಿದ್ದಾನೆ ವಿಕ್ರಮ. ಗೂಢಾಚಾರರು ಅಂದ್ರೆ ಯಾರು? ನಮ್ಮ ಇವತ್ತಿನ ಕಾಲದಲ್ಲಿ CIDಗಳು CBIನವರು ಅಂತ ಕರೀತಾರೆ. ಎಲ್ಲೆಲ್ಲೇನ ನಡೀತೆ ಎಲ್ಲವನ್ನ ಗುಟ್ಟಾಗಿ ತಿಳ್ಕೊಂಬಂದು ರಾಜನಿಗೆ ಹೇಳ್ತಕ್ಕಂಥವ್ರು. ಇಂಥವ್ರನ್ನ 10 ಜನ ಇಟ್ಕೊಂಡವನೇ. ತನ್ನ ಸ್ವಾರ್ಥಕ್ಕಲ್ಲ. ಕೆಲವರು ಸ್ವಾಭಿಮಾನಿಗಳು ನಮಗಿಂತ ಕಷ್ಟ ಇದೆ ಅಂತ ಹೇಳ್ಕೊಳ್ಳದೆ ಇರ್ತಕ್ಕಂಥವ್ರು ಇರ್ತಾರೆ. ಅಂಥವರ ಕಷ್ಟವನ್ನು ಪತ್ತೆ ಹಚ್ಚಬೇಕು ಅಂತ ಅವನ ಉದ್ದೇಶ ನೋಡಿ. ಎಂತ ಪ್ರಜಾ ಸೇವಕ ಅವನು. ಪ್ರತಿನಿತ್ಯ ವರದಿ ಒಪ್ಪಿಸ್ತಾರೆ. ಏನಪ್ಪ ನೀವು ಯಾವ ಕಡೆ ಹೋಗಿದ್ರಿ? ಪಡುಸೀಮೆ ಕಡೆಗೆ. ಎಲ್ಲ ಚೆನ್ನಾಗಿದ್ದಾರೆ. ಏನಪ್ಪ ನೀವು ಯಾವ ಕಡೆ ಹೋಗಿದ್ರಿ? ನಾವು ತೆಂಗಸೀಮೆ ಕಡೆ ಹೋಗಿದ್ದೆ ಮಹಾಪ್ರಭು. ನೀವು ಅವ್ರ ಜೊತೆಲೆ ಹೋಗಿದ್ರೆ ನೀವು ಬಲ ಬಲ.
ಎಲ್ಲರೂ ನೆಮ್ಮದಿಯಾಗಿದ್ದಾರೆ ತಾನೆ? ಹೌದು ಮಹಾಪ್ರಭು. ಯಾರಿಗಾವ ತೊಂದರೆ ಇಲ್ಲ ತಾನೆ? ಮಹಾಪ್ರಭು. ಬಲ ಬಲ ಸತ್ಯವಾಗಿ ನಿಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ ಮಹಾಪ್ರಭು. ಚೆನ್ನಾಗಿ ಮಾಡ್ತಾ ಇದೀವಿ. ಬೇಕಾದ್ರೆ ಪರೀಕ್ಷೆ ಮಾಡ್ಕೊಳ್ಳಿ ಎಂದವರು. ಸರಿ ಎಂದಾಗ ದಿನಗಳು ಉರುಳುತ್ತಿರಬೇಕಾದ್ರೆ ಎಲ್ಲರೂ ಬಂದು ವರದಿ ಒಪ್ಪಿಸ್ತಾವ್ರೆ ಚೆನ್ನಾಗಿದ್ದಾರೆ ಅಂತ. ವಿಕ್ರಮನಿಗೊಂದ್ಸಾರಿ ಒಂದು ಅನುಮಾನ ಬಂತು, ಮನುಷ್ಯನಾಗಿರ್ತಕ್ಕಂಥವ್ನು ಯಾವಾಗ್ಲೂ ಚೆನ್ನಾಗಿರೋಕ್ ಸಾಧ್ಯವಾ? ಈಗ ಇಲ್ಲಿರೋರ್ನೇ ಹುಡುಕಿ ನಮ್ಗೆ ಯಾವ ತೊಂದ್ರೆನೂ ಇಲ್ಲ ಸ್ವಾಮಿ ಅನ್ನೋರು ಯಾರು ಇದ್ದಾರ? ಕೈ ಎತ್ತಿ ನೋಡ. ಅವರೇ ಅತಿಕ್ಕೆ ಇಲ್ಲಿಗೆ ಬತ್ತಿದ್ರು, ಹಂಗಾಗಿದ್ರ ಯಾವ ತೊಂದ್ರೆನೂ ಇಲ್ಲ ಅಂದಿದ್ರೆ ಅವರೇ ಅತಿಕ್ಕೆ ಇಲ್ಲಿಗೆ ಬತ್ತಿದ್ರು ಅಂತ. ಸಂಕಟ ಬಂದಾಗ ವೆಂಕಟರಮಣ ಅಂತ ಗಾದೆ ಹೇಳಿರೋದು ಅದಕ್ಕೆ. ನಮ್ಮ ಕಷ್ಟ ಬಂತು ಅಂದಾಗಲೇ ದೇವ್ರ ಹತ್ರ ಕೊಡೋಗೋದು. ಈ ಸುಖದಲ್ಲಿದ್ದಾಗ ಬಿಸ್ನೆಸ್ ದೇವಸ್ಥಾನಕ್ಕೆ ಹೋಗಕ್ಕೆ ಆಗಿಲ್ಲ, ಒಂದು ವರ್ಷದಿಂದ ಹೋಗಕ್ಕೆ ಆಗಿಲ್ಲ. ಏನು ಪೈಪೋಟಿ ಬಿಸ್ನೆಸ್ಸು, ಮಿಷಿನು ದುಡ್ಡು ಎಣ್ಸ ತಂದು ಮಡಿಕೊಂಡಿನಿ, ಆದ್ರೂ ಆಯ್ತಾ ಇಲ್ಲ. ಅದ್ರಲ್ಲೂ ಒಂದು ಸ್ವಲ್ಪ ಎಡ್ಮಟ್ ಆಯ್ತಾ ಅದ, ಹೋಗಕ್ಕಾಗಿಲ್ಲ ಕಣ. ಪೈಪೋಟಿ ಬಿಸ್ನೆಸ್. ಆ ಬಿಸ್ನೆಸ್ ನಲ್ಲಿ ಏನಾರು ಭಗವಂತ ಒಂಚೂರು ವ್ಯತ್ಯಾಸ ಮಾಡ್ಬಿಟ್ಟ ಅಂದ್ರೆ ಕಾರ್ ಮಾಡ್ಕೊಂಡ್ ಬೆಳಕರೆ ಗಂಟೆ ಬಂದ್ಬಿಟ್ಟಾನ. ಇದ್ಯಾಕಾರ ಮೊನ್ನೆಯಿಂದ ಫುಲ್ ಎಡವಟ್ಟ ಬಿಟ್ಟದ. ಆಪೋಸಿಟ್ ಪಾರ್ಟಿ ಎದುರು ತಂದು ಹಾಕೊಂಡ್ ಕೂತಾನ. ಎಲ್ಲ ಎಡವಟ್ಟಾಗಿ ಗಿರಾಕಿಗಳೆಲ್ಲ ತಗೊಂಡೋಗ್ಬಿಟ್ಟವ್ರು. ಅದಕ್ಕೆ ದೇವ್ರ ಹತ್ರ ಹೊರ ಕೇಳವಂತ ಬಂದಿದ್ದೀನಿ. ಆಗ ಪರಮಾತ್ಮ ಹೇಳ್ತಾನಂತೆ, ಎಷ್ಟು ಬೇಗ ನಾಲ್ಗ ಬದಲಿಸ್ತೀರಿ, ಮೊನ್ನೆ ತಾನೇ ಬರಕ್ಕಾಗಲ್ಲ ಅಂದ, ಆಗ್ಲೇ ಫ್ಯಾಮಿಲಿ ಸಮೇತ ಬಂದ್ಬಿಟ್ಟವನಲ್ಲ. ಅದಕ್ಕೆ ನೋಡಿ ಆಗಾಗ ಚೆಡಿ ಏಟ್ ಹೊಡಿತಾನೆ ಇರ್ತಾನಂತೆ. ಆಗಾಗ ಏಟ್ ಬೀಳ್ತಾ ಇದ್ರೇನೆ ನಮ್ಮ ಜೀವನ. ಅದಕ್ಕೆ ಹೇಳೋದು ನೋಡಿ, ಜೀವನದಲ್ಲಿ ಬದುಕಿರುವ ತನಕ ನೀವು ಎಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಒಂದೊಂದು ಪರೀಕ್ಷೆಗಳು ಒಳಗಾಗಿರ್ತೀವಿ. ಆ ಪರೀಕ್ಷೆಗಳನ್ನೆಲ್ಲ ನಿಜವಾಗ್ಲೂ ಕೂಡ ಉತ್ತೀರ್ಣ ಮಾಡೋನ ಭಗವಂತನೇ. ಅವನಿಂದಲೇ ಆಗಬೇಕು, ಮಾನವರಿಂದ ಆಗಲ್ಲ. ಮಾನವರು ಬಗೆಹರಿಸಲಾಗದಂತ ಅನೇಕ ಸಮಸ್ಯೆಗಳನ್ನ ಪರಮಾತ್ಮ ತಂದೊಡ್ತಾನೆ. ಒಂದಾಯ್ತು ಅನ್ನೋ ಒಂದು ಚಿಂತೆ ಬಂದೇ ಬರುತ್ತೆ. ಅದನ್ನೆಲ್ಲವನ್ನ ದೂರ ಮಾಡೋನು ಯಾರಪ್ಪ ಅಂದ್ರೆ ಆ ಪರಮಾತ್ಮ. ಅದಕ್ಕೆ ನೋಡಿ, ಎಲ್ಲವನ್ನೂ ಕಳ್ಕೊಂಡು ನಾವು ಎಲ್ಲಾ ಕಷ್ಟಗಳನ್ನೂ ಕಳ್ಕೊಂಡು ಇನ್ನೇನು ಮುಗಿತಪ್ಪ, ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಆಸ್ತಿ ಎಲ್ಲ ಮಾಡಾಯ್ತು, ಎಲ್ಲ ಚೆನ್ನಾಗಿದೀವಿ ಅನ್ನೋ ಅಷ್ಟರಲ್ಲಿ 3-4 ಕಾಯಿಲೆ ಬಂದು ಕೂತಿರ್ತಾವ ಒಳಗ. ಅಯ್ಯೋ ಶಿವ, ಅದೆಷ್ಟೊತ್ತು ಡಮಾರ್ ಅಂದ್ಬಿಡ್ತಾನೆ ಗೊತ್ತಿಲ್ಲ. ಅಂದ್ರೆ ಹುಟ್ಟಿದ ಆರಾಭ್ಯ ಸಾಯುವ ತನಕ 100 ನೋವು ಚಿಂತೆ ದುಃಖಗಳನ್ನ ಪರಮಾತ್ಮ ಕೊಟ್ಟೇ ಇದ್ದಾನೆ. ಅದಕ್ಕೆ ನಾವೆಲ್ಲರೂ ಕೂಡ ಬಸವಣ್ಣವ್ರು ಏನ್ ಹೇಳಿದ್ರು, ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ, ಹಂಬುದಿಗೆ ಭಾನುವಿನ ಉದಯದ ಚಿಂತೆ, ಭ್ರಮರಕ್ಕೆ ಪರಿಮಳದ ಬಂಡುಂಬ ಚಿಂತೆ, ನಮಗೆ ನಮ್ಮ ಕೂಡಲ ಸಂಗಮ ದೇವನ ಚಿಂತೆ. ಯಾರ ಚಿಂತೆ? ಪರಮಾತ್ಮನ ಚಿಂತೆ ಒಂದಿದ್ರೆ ಈ 100 ಚಿಂತೆಗಳನ್ನ ಭಗವಂತ ತಾನಾಗೆ ದೂರ ಮಾಡ್ತಾನಂತೆ. ಅದಕ್ಕೆ ನಾವು ಅವನ ಚಿಂತೆಯನ್ನು ಮಾಡೋದಕ್ಕೆ ಇವತ್ತಿಲ್ಲಿ ಬಂದಿರೋದು. ಉಘೇ ಮಾತ್ಮಲ್ಲಯ್ಯ. ಇನ್ ಕೆಲವರು ಅದಕ್ಕೆ ದುಡ್ಡು ಕೊಟ್ಟಿಲ್ಲ, ಅವನೇ ಕೂಕೊಳ್ಳಿ ನಾವೇ ಕೂಗೋದು ಅಂತ ಹಠ ಮಾಡ್ಕೊಂಡೆ ಕೂತವ್ರೆ. ನಿಮ್ ಕೂಗದಷ್ಟೇ ನಿಮ್ಮ ಅಕೌಂಟ್ಗೆ ಹೋಗಿ ಸೇರ್ತಾ ಅಲ್ಲಿ ಭಗವಂತನ. ಉಘೇ ಮಾದೇಶ್ವರ, ಉಘೇ ಗುರುಮಲ್ಲೇಶ್ವರ ಅಂದ್ರೆ ಅರ್ಥ. ಇಲ್ಲಿ ವಿಕ್ರಮನ ಕಥೆಯಲ್ಲಿ ಪ್ರತಿನಿತ್ಯ ಬಂದು ವರದಿ ಒಪ್ಪಿಸ್ತಿರ್ಬೇಕಾದ್ರೆ ವಿಕ್ರಮನಿಗೊಂದು ಅನುಮಾನ ಬಂತು, ಬರಬೇಕಾದದ್ದೇ. ಏನ್ ಅನುಮಾನ? ನಾನು ಯಾವಾಗ ಕೇಳಿದ್ರು ಚೆನ್ನಾಗಿದ್ದಾರೆ ಅಂತ ಈ ಮಾತು ಹೇಳ್ತಾ ಇದ್ದಾರಲ್ಲ, ಮನುಷ್ಯನಾಗಿರ್ತಕ್ಕಂಥವ್ನು ಯಾವಾಗ್ಲೂ ಚೆನ್ನಾಗಿರೋಕ್ ಸಾಧ್ಯವಾ? ಸಮಯ ಸಂದರ್ಭದಲ್ಲಿ ದುಃಖ ನೋವು ಚಿಂತೆ ಅನ್ನೋದು ಬಂದೇ ಬರುತ್ತೆ. ಒಂದು ದಿವಸನಾದ್ರೂ ಇಂಥವ್ರ ಮನೇಲಿ ಕಷ್ಟ ಇದೆ ಅಂತ ಇವ್ರು ಹೇಳಲಿಲ್ವಲ್ಲ. ಇವ್ರು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ. ಎಲ್ಲೋ ನಿಂತಿದ್ದು ಬರ್ತಾರೆ, ಇದೊಂದು ಬಾಯ್ಪಾಠ ಮಾಡ್ಕೊಂಡವ್ರೆ. ಇವ್ರನ್ನ ಪರೀಕ್ಷೆ ಮಾಡೋ ಕಾಲ ಹೇಗೆ? ಹಗಲೊತ್ತು 5 ಜನ, ರಾತ್ರಿ ಹೊತ್ತು 5 ಜನ ಸುತ್ತಾಡಿ ಅಂತ ಹೇಳಿದ್ದೀನಲ್ಲ. ಈ ರಾತ್ರಿ ಹೊತ್ತು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನ ಇವತ್ತು ರಾತ್ರಿನೇ ಪತ್ತೆ ಹಚ್ತೇನೆ ಅಂತ ವಿಕ್ರಮ ಅರ್ಧರಾತ್ರಿಯಲ್ಲಿ ರಾಜಪಟ್ಟದ ಕುದುರೆಯನ್ನೇರಿ ಬರ್ತಾ ಇದ್ದಾನೆ ಉಜ್ಜಯಿನಿ ಪಟ್ಟಣದ ಬೀದಿ ಒಳಗೆ. ಕುದುರೆ ಹೆಜ್ಜೆ ಸಪ್ಪಳೆ ಒಂದು ಬಿಟ್ರೆ ಬೇರೆ ಏನೂ ಕೇಳಿಸ್ತು. ಜನ ಅಷ್ಟು ನೆಮ್ಮದಿಯ ನಿದ್ರೆ ಮಾಡ್ತಾವ್ರೆ. 16 ಬೀದಿಗಳನ್ನು ಸುತ್ತಕೊಂಡು ಕೊನೆಯ ಬ್ರಾಹ್ಮಣೋತ್ತಮರ ಬೀದಿಗೆ ಬಂದಲ್ಲ, ಅಲ್ಲೊಬ್ಬ ಹೆಂಗ್ಸು ಆಕ್ರಂದನಾದದಿಂದ ಗೋಳಾಡ್ತಾ ಇದ್ದಾಳೆ. ವಿಕ್ರಮ ಬೆಚ್ಚಿ ನಿಂತ. ಯಾರೋ ಹೆಂಗ್ಸು ಈ ಸರಿರಾತ್ರಿಯಲ್ಲಿ ಗೋಳಾಡ್ತಿದ್ದಾಳಲ್ಲ ಅಂತ ಒಂದು ಹೆಜ್ಜೆ ಇಟ್ಟು ಮುಂದೆ ಬರ್ತಿದ್ರೆ ಒಂದು ಮಗು ಹೇಳುತ್ತೆ, ಹಬ್ಬ ಮೊದಲೆಲ್ಲ ಬೇಡ ಆದ್ರೂ ತುಪ್ಪ ಹಾಕಿ ಅನ್ನ ಉಣಿಸ್ತಿದ್ದೆ, ಈಗ ಒಣಗೋಗಿರೋ ಅನ್ನನಾದ್ರೂ ಕೊಡಮ್ಮ, ಊಟ ಮಾಡ್ಕೋತೀನಿ, ಬಟ್ಟೆ ಎಲ್ಲ ಅರ್ಧ, ನನ್ನ ಅಪರಾಧವನ್ನು ಮನ್ನಿಸಲಾರೆಯ ಪರಮಾತ್ಮ, ನನ್ನ ಈ ದುಃಖವನ್ನು ಕೊನೆ ಮಾಡಲಾರೆಯ ಅಂತ ಭಗವಂತನಲ್ಲಿ ಬೇಡ್ತಾ ಇದ್ರೆ ಗಂಡ ಹೆಂಡತಿ ಇಬ್ರು ಕೂಡ. ಆ ಮಕ್ಕಳು ನಿಸ್ಸಹಾಯಕರಾಗಿದ್ರೆ ಅವಳ ಸಂಕಟ ಆಕಾಶಕ್ಕೂ ಭೂಮಿಗೂ ಹಿಡಿಯದಂತ ಆಗಿದೆ. ವಿಕ್ರಮ ಹೇಳ್ತಾನೆ, ಇದು ಯಾರ ಮನೆಯಪ್ಪ ಇದು? ಯಾವ ಕಷ್ಟವೂ ಇಲ್ಲ, ನನ್ನ ಪ್ರಜೆಗಳೆಲ್ಲ ಸುಖವಾಗಿದ್ದಾರೆ ಅಂತ ಗೂಢಾಚಾರದಿಂದ ತಿಳ್ಕೊತಾ ಇದ್ರೆ ಒಬ್ಬ ಹೆಂಗಸು ಊಟ ಬಟ್ಟೆ ಗತಿ ಇಲ್ಲದೆ ಗೋಳಾಡ್ತಾ ಇದ್ದಾಳಲ್ಲ ಅಂತ 2 ಹೆಜ್ಜೆ ಮುಂದೆ ಇಡ್ತಿರ್ಬೇಕಾದ್ರೆ ಈ ಸನೇಶ್ವರನೇ ಹೆಸರು ಹೇಳಿಕೊಂಡು ಗೋಳಾಡ್ತಾ ಇದ್ದಾಳೆ ಹೆಂಗಸು. ವಿಧಿ ಲೀಲೆ
ಕಾದಿರುಳೇ ಶನಿದೇವ ಅರಿಯದ ಬಾಲೆ ಸಲ್ಲದುಯಿ ಜ್ವಾಲೆ ಸಲ್ಲದುಯಿ ಜ್ವಾಲೆ ಶನಿದೇವ ವಿಧಿ ಲೀಲೆ ಶೋಕದ ಕಾದುಳೆ ಸಹಿಸೆದಾತ ದೇವಿ ವಿಧಾತ ಆದದೀಶಾಪ ದೇವ ಆದದೀಶಾಪ ಸಹಿಸೆ ಪಾಪ ಕರವೆ ಕೋಪ ಆದದೀಶಾಪ ದೇವ ಆದದೀಶಾಪ ಶನಿದೇವ ಪರಮಾತ್ಮ ಶರಣೇಶ್ವರ ತೆಕ್ಕಣ್ಣಿವಲಯ ಸಗಿಸೆ ತಾಪ ಕರವೆ ಕೋಪ ಆರದಿ ಶಾಪ ಶನಿದೇವ ದೇವಿ ವಿಧಿ ಲೀಲೆ ಶೋಕದ ಕಾದಿರುಳೆ ದೇವ ದೇವಿ ವಿಧಿ ಲೀಲೆ ವಿಧಿ ಲೀಲೆ ವಿಧಿ ಲೀಲೆ ವಿಕ್ರಮ ಬೆಚ್ಚಿ ಬಿದ್ದಾದ ಯಾರ ಮನೆ ಕೂಗು ಗೊತ್ತೇ? ಯಾವ ವಿಕ್ರಮ ಸಮಯೊಳು ಕೂತ್ಕೊಂಡು ಬಲಗಡೆ ಕೈ ತೋರಿಸಿ ನನ್ನ ಪ್ರಜೆಗಳೆಲ್ಲ ಸುಖವಾಗಿರ್ಬೇಕು ಅಂತ ಹೇಳ್ತಿದ್ನೋ ಅದೇ ವಿಕ್ರಮನ ಆಸ್ಥಾನದಲ್ಲಿ ಪುರಾಣ ಪಂಚಾಂಗವನ್ನು ಓದಿ ಬರೆಯತಕ್ಕಂಥ ವೇದ ಶರ್ಮ ಎಂಬ ಪಂಡಿತನ ಮನೆ ಕೂಗು. ನೋಡಿದ್ರ ಯಾರ್ಯಾರ ಮನೆಯಲ್ಲಿ ಏನೇನು ಕಷ್ಟ ಇದೆ ಅಂತ ಯಾರಿಗೆ ಗೊತ್ತು? ಅದಕ್ಕೆ ನೋಡಿ, ಜಗದೊಳಗೆ ಪರಮಾತ್ಮನ ಭಕ್ತಿ ದೊಡ್ಡದು.
ನಾವೇನೇ ಕಷ್ಟದಲ್ಲಿದ್ರು ಅವನ್ನ ನೆನ್ಕೋಬೇಕೇ ಹೊರತು ನಮ್ಮ ಅಂತರಂಗದ ಕಷ್ಟ ನಮಗೆ ಗೊತ್ತು, ಅನ್ಯರಿಗೆ ಹಾಗೂ ಗೊತ್ತಿಲ್ಲ. ಅದು ನಮ್ಮ ನೋವು. ನಾವು ಕುಳಿತಿರೋ ನಮಗೆ ನಿಮಗೆಲ್ಲರಿಗೂ ಒಂದೊಂದು ರೀತಿ ಸಂಕಟ, ದುಃಖ, ನೋವು ಅನ್ನೋದು ಕೊಟ್ಟೇ ಇದ್ದಾನೆ ಭಗವಂತ. ನೋವಿಲ್ಲದವರು ಯಾರಿದ್ದಾರೆ? ಯಾರೂ ಇಲ್ಲ. ಅದಕ್ಕೆ ಅವನು ಸ್ಮರಣೆ ಮಾಡಿ ಎಲ್ಲವೂ ಕೂಡ ದೂರವಾಗುತ್ತೆ. ಎಂಥವ್ರನ್ನೂ ಕೂಡ ಬಿಟ್ಟದ್ದಲ್ಲ ಈ ವಿಧಿಯಾಟ. ಆಮೇಲೆ ಸಾವು ಸಿದ್ಧಗಂಗಾ ಸ್ವಾಮೀಜಿಗಳನ್ನ ಬಿಟ್ಟದ್ದಲ್ಲ, ಪುನೀತ್ ರಾಜ್ಕುಮಾರ್ ಅವ್ರನ್ನ ಬಿಟ್ಟದ್ದಲ್ಲ. ಇವತ್ತು 4 ವರ್ಷ ಆಯ್ತು. ಇವತ್ತಿಗೆ ಅಕ್ಟೋಬರ್ 29ನೇ ತಾರೀಕು. ಅದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಶುಭವನ್ನ ಪರಮಾತ್ಮ ಕೊಟ್ಟು ಕಾಪಾಡಬೇಕು ಅಂತ ಇವತ್ತು ಅದಕ್ಕೆ ಹೇಳ್ತಾರೆ ನೋಡಿ. ಪುನೀತ್ ರಾಜ್ಕುಮಾರ್ ಒಂದು ಗೀತೆಲ್ಲ ಆಡ್ತಾರೆ ಬಹಳ ಚೆನ್ನಾಗಿ. ಜಗತ್ತಿನಲ್ಲಿ ಕಷ್ಟ ಕೊಡೋನು ಅವನೇ, ಸುಖವನ್ನು ಕೊಡೋನು ಅವನೇ. ಯಾವ ಕಷ್ಟ ಸುಖಗಳನ್ನ ಕೊಟ್ಟು ಜಗದೊಳಗೆ ಮನುಷ್ಯನ ಹದ ಮಾಡುವನು ಕೂಡ ಅವನೇ. ಅದಕ್ಕೆ ಹೇಳ್ತಾರೆ ತಗಮಣ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಕೊಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಕೊಟ್ಟು ಕೈಯ ಕೊಟ್ಟು ಓಡಬೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನ್ಯಾಯವಿದ್ದನೋ ನಮ್ಮ ಶಿವ ಕಣ್ಣುಗಳ ಕಟ್ಟಿ ಬಿಟ್ಟನೋ. ಕತ್ತಲಲ್ಲಿ ನ್ಯಾಯವಿದ್ದನೋ ನಮ್ಮ ಶಿವ ಕಣ್ಣುಗಳ ಕಟ್ಟಿ ಬಿಟ್ಟನೋ. ನ್ಯಾಯ ನೀತಿಗಾಗಿ ತಲೆಗೆ ಕೆಚ್ಚಿಕೊಂಡು ಎಂದು ಹೇಳಿ ಕಾಣದಂತೆ ಶಿವ ಕಾಣದಂತೆ ಮಾಡಬಾರದು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಕೊಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಕೊಟ್ಟು ಕೈಯ ಕೊಟ್ಟು ಓಡುವುದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು.
ಎಷ್ಟು ಅರ್ಥ ಇದೆ ನೋಡಿ. ಒಂದ್ ಕಡೆ ಆಸೆ, ಇನ್ನೊಂದು ಕಡೆ ದುರಾಸೆ. ನೆಲ್ಲಿಕಾಯಿ ಮರದಲ್ಲಿ ಇಟ್ಬಿಟ್ಟು ದಪ್ಪದಾಗಿರೋ ಕುಂಬಳಕಾಯಿನ ಬಳ್ಳಿಲಿಟ್ಟ. ಹೂ ಹಣ್ಣು ಜಗಳಾಡ್ಕೊಂಡು ಪ್ರಾಣ ಬಿಡುವುದನ್ನು ನೋಡ್ದ ಯಾರು? ಪರಮಾತ್ಮ. ಅದಕ್ಕೆ ನೋಡಿ, ಜಗದೊಳಗೆ ಅವನ ಶಕ್ತಿ ದೊಡ್ಡದು, ಅವನ ಭಕ್ತಿ ದೊಡ್ಡದು. ಅದಕ್ಕೆ ಅವನನ್ನ ಭಕ್ತಿಯಿಂದ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೋಬೇಕು. ಎಲ್ಲ ಅವನ ಆಡಿಸುವ ಸೂತ್ರದ ಬೊಂಬೆಗಳು ನಾವು. ಈ ವಿಕ್ರಮನ ಕಥೆಯಲ್ಲಿ ಮುಖ್ಯವಾದ ಸನ್ನಿವೇಶ, ಅರಮನೆ ಕರೆಸ್ತಾನೆ ಪಂಡಿತರನ್ನ. ಅವರು ಅಂತ ಗೊತ್ತಾಯ್ತಲ್ಲ, ಹೆಂಡತಿ ಆದವಳು ಗಂಡನ ಗರ್ದಂಗಿಯನ್ನು ಹೊಲ್ದಿಕ್ಕಿ ಹೋಗಿ ಬನ್ನಿ ಅಂತ ಕಳಿಸ್ತಾಳೆ. ಗಳಗಳನ್ನ ಕಣ್ಣೀರು ಹಾಕ್ತಾಳೆ. ಮೊದ್ಲೇ ಬಡತನ, ಅದರಲ್ಲೂ ಹೆಣ್ಮಕ್ಳು ಕಣ್ಣೀರು ಜಾಸ್ತಿ. ಈ ಹುಟ್ಟುವಾಗ ಜಿಲ್ಲಾ ಪಂಚಾಯತ್ ಅವರು, ತಾಲೂಕ್ ಪಂಚಾಯತಿ ಅವರು ಬೀದಿಗೆ ಒಂದೊಂದು ತೊಂಬನಲ್ಲಿ ಪಿಟ್ ಮಾಡಿರ್ತಾರಲ್ಲ, ಹಂಗೆ ಹುಟ್ಟುವಾಗ್ಲೇ ಒಂದೊಂದು ತೊಂಬನಲ್ಲಿ ಪಿಟ್ ಮಾಡಿ ಕಳಿಸ್ಬಿಟ್ಟಿರ್ತಾರಂತೆ. ಒಳ್ಳೇದಕ್ಕೂ ತಕೊಳ್ಳಿ, ಕೆಟ್ಟದಕ್ಕೂ ತಕೊಳ್ಳಿ, ತಳಕನ್ ಬಿತ್ತು ಅನ್ನಿ ಕಣ್ಣೀರು. ಅಯ್ಯೋ, ನಮ್ಮ ಯಜಮಾನ್ರು ಚಪಾತಿ ತಿನ್ಕೊಂಡ್ ಜಗಲಿ ಮೇಲೆ ಚಂದಾಗೆ ಕೂತಿದ್ರು ಕರ್ತವ. ಇಷ್ಟಿಷ್ಟಾಗಲ್ಲ 4 ಚಪಾತಿ, ಈ ಪಾಟಿ ಬೆಣ್ಣ ಕೇಡ್ಗಾಲ್ಕೆಲ್ಲ ಚಂದಾಗಿಯ ಚೆನ್ನಾಗೆ ತಿನ್ಕೊಂಡು ನೀರ್ ತರ ಕತ್ತಾಗ ಹೋದ ದಡ್ಕಂತ ಉಂಟ್ಕೊಂಡ್ರು ಪಣಕ್ ನೋಟಾಯ್ತು ಪ್ರಾಣ. ಅದ್ಯಾವ್ದ ಲವ್ ಬಿ ಪಿ ಆಗೋಯ್ತಂತ ಕವ. ಲವ್ ಬಿ ಪಿ ಅಲ್ಲ. ಎಷ್ಟ್ ತಿಂಗಳಾಯ್ತ ನಿನ್ ಗಂಡ್ಸತ್ತೋಗೆ? ತಿಂಗಳು. ವಾದ್ಯೊಳಗ ಹಬ್ಬಕ್ಕೆ 14 ವರ್ಷ ಆಯ್ತು. ಕತ್ಕಮ್ಮ ಅವ್ರಿಗೆ ಲವ್ ಬಿ ಪಿ ಹೊಡೆದ್ಬಿಟ್ಟು. ಲವ್ ಬಿ ಪಿ ಎರಡು ಒಂದೇ. ಮಗ ಅದೆಲ್ಲ ಎದ್ಬಿಟ್ನಂತ ಅದ್ ಯಾರನ್ನ ಕರ್ಕೊಂಡು, ಅದಕ್ಕೆ ಅಪ್ಪನಿಗೆ ಲವ್ ಬಿ ಪಿ, ಆ ಮಗನ್ ಲವ್ ಬಿ ಪಿ ಹೋಗಿ ಲೋ ಬಿ ಪಿ ಆಗೋಯ್ತು. ಏನು ಮಾಡಕ್ಕಾಗಲ್ಲ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ನಮ್ಮ ಯಜಮಾನ ನೆನ್ಸ್ಕೊಂಡ್ರೆ ಈಗಲೂ ದುಃಖ ಆಯ್ತದೆ. 14 ವರ್ಷದಲ್ಲಿ ಸತ್ತೋಗಿರೋದು ಆ ಪಾಟಿ ಕಣ್ಣೀರು ಹಾಕ್ತಾವಳೆಲ್ಲ. ಎಲ್ಲಾನು ಸ್ಟಾಕ್ ಮಾಡ್ಬಿಟ್ಟಿದ್ದಾರೆ. ಕಣ್ಣೀರು ಗೊಣ್ಣ ಎಲ್ಲಾನು ಕೆರ ಕಟ್ಟೆ ಎಲ್ಲ ತುಂಬ್ಕೊಂಡು ತಮಿಳ್ನಾಡಿಗೆ ಇನ್ನೂ ಓಸಿ ಬಿಡ್ಬೋದಾಗಿತ್ತು. ಈಗಲೂ ನಾ ಹೇಳ್ತೀರಿ, ಸುಮಾರು ಜನ ಅವ್ರು ಹೇಳ್ತಾರೆ. ಇದಕ್ಕಾದ್ರೆ ಮ್ಯಾಟ್ರ್ ಏನು ಅಂತಿರಲ್ಲ, ಸುಮ್ಮನೆ ಹೇಳೋದು. ಆ ಕಣ್ಣೀರಿಗೆ ಕಾಂಬಿನೇಷನ್ ಗೊಣ್ಣ ಅದು ಬೇರೆ ಬರ್ತಾ ಇರುತ್ತ. ಇಲ್ಲಿ ಯಾವ ಬಡತನ ಅನ್ನೋದು ಬಂದು ಆಗಿ ಯಾವಾಗ್ಲೂ ಬರ್ತಿರ್ತ ಕಣ್ಣೀರು ಅನ್ನೋದಕ್ಕೆ. ಆ ವೇದ ಶರ್ಮನ ಹೆಂಡತಿ ಕಳಿಸ್ತಾ ಇದ್ರೆ, ವಿಕ್ರಮ ಬಹಳ ಬುದ್ಧಿವಂತ. ನೆರೆದ ಸಭೆ ಒಳಗೆ ನಾನು ಚಿನ್ನ ಬೆಳ್ಳಿ ಮುತ್ತು ರತ್ನಗಳನ್ನು ತುಂಬಿಕೊಟ್ರೆ ಕೆಲವ್ರು ನೋಡಿದವ್ರು ಸಂತೋಷ ಪಡ್ತಾರೆ, ಮತ್ತು ಕೆಲವರು ಮಹಾರಾಜ ಅವನೊಬ್ಬರಿಗೆ ಕೊಟ್ಬಿಟ್ಟಲ್ಲ, ನಮಗ್ ಕೊಟ್ಟಿದ್ರೆ ಆಗ್ತಿಲ್ವಾ ಅಂತ ಹೊಟ್ಟೆ ಕಿಚ್ಚು ಪಡೋರಿದ್ದಾರೆ. ದಾನವನ್ನ ಗೌಪ್ಯವಾಗಿ ಕೊಟ್ಟಷ್ಟು ಅದಕ್ಕೆ ಬೆಲೆ ಜಾಸ್ತಿ. ಯಾವ ರೀತಿ ಕೊಡೋದು? ಯಾರಲ್ಲಿ? ಒಂದು ಕೂಷ್ಮಾಂಡ ಫಲ ತಗೊಂಡು ಬನ್ನಿ. ಕೂಷ್ಮಾಂಡ ಫಲ ಬಂದರೆ ಕುಂಬಳಕಾಯನ್ನು ತರಿಸಿ ತೊಟ್ಟಿನ ಭಾಗದಲ್ಲಿ ತೆಗೆದು ಒಳಗಿರುವ ತಿರಳಿನೆಲ್ಲ ತೆಗೆದು ತಿರಳಿಗೆ ಬದಲಾಗಿ ಬೆಲೆ ಬಾಳತಕ್ಕಂಥ ಮುತ್ತುರತ್ನ ವೈಡೂರ್ಯಗಳನ್ನು ಕುಂಬಳಕಾಯಿನೊಳಗೆ ತುಂಬಿ ಪಕ್ಕದಲ್ಲಿ ಇಟ್ಕೊಂಡವನೇ. ಪಂಡಿತರು ಬಂದರಲ್ಲ, ಸ್ವಾಮಿ ಹತ್ರ ಬನ್ನಿ, ಇವತ್ತು ನಿಮ್ಮನ್ನ ಇಲ್ಲಿಗೆ ಆತಕ್ಕೆ ಬರಮಾಡ್ಕೊಂಡೆ ಗೊತ್ತಾ? ಹೇಳಿ ಸ್ವಾಮಿ, ಏನಾದ್ರೂ ದಾನ ಕೊಡಬೇಕು ಅನಿಸ್ತು, ನೀವು ಬ್ರಾಹ್ಮಣೋತ್ತಮರಲ್ವೇ, ಅದಕ್ಕೆ ನಿಮ್ಮನ್ನು ಬರಮಾಡ್ಕೊಂಡೆ ಬನ್ನಿ ಅಂತ ಹತ್ರ ಕರೆದು ಸಿದ್ಧಪಡಿಸಿದ ಕುಂಬಳಕಾಯಿನ ತೆಗೆದು ಕೈ ಕೊಟ್ಟು, ಹೆಂಡತಿ ಮಕ್ಕಳ ಜೊತೆ 100 ಕಾಲ ಚೆನ್ನಾಗಿ ಬಾಳಿ ಅಂತ ಈ ಮಾತನ್ನು ಹೇಳ್ಬಿಟ್ಟು ಕೊಟ್ಟ. ಅಯ್ಯೋ ದೇವ್ರೆ, ಅರಮನೆಯಲ್ಲಿ ಮಹಾರಾಜ ಏನೋ ಕೊಡ್ತಾನೆ ಅಂತ ಆಸೆಯಿಂದ ಬಂದ್ರೆ ಬೇಲಿ ಮೇಲೆ ಬಿಡೋದು ಒಂದು ಕುಂಬಳಕಾಯಿ ಕೊಟ್ಟವನಲ್ಲಪ್ಪ. ಉಪ್ಪು ಹಾಕೋದಕ್ಕೂ ಮೇಲೆ ಉಪ್ಪು ಕಾಸಿಲ್ವಲ್ಲ, ನಾನೇನು ಮಾಡ್ಲಿ ಅಂತ ಪೇಚಾಡ್ತಿರ್ಬೇಕಾದ್ರೆ, ಹೋಗ್ರಿ ಮನೆಗೆ ಹೋಗ್ರಿ ಮನೆಗೆಲ್ಲ ಸರಿ ಹೋಗುತ್ತೆ ಅಂತ ಹಿಂಸೆ ಕೊಟ್ಟು ಕಳಿಸ್ತಾ ಇದ್ರೆ ಬೀದಿಗೆ ಬರ್ತಾ ಇದ್ದಾನೆ. ಬಡತನ ಬರಬಾರದು, ಈ ಬಡತನ ಬರಬಾರದು, ಬಡತನ ಬಂದರೆ ಕೆಡು ನುಡಿಗಳ ನುಡಿವರು ಜಗದಿ, ಬಡತನ ಬರಬಾರದು. ಈ ಬಡತನ ಯಾರಿಗೂ ಬರಬಾರ್ದು. ಮಹಾರಾಜ ಅರಮನೆಯಲ್ಲಿ ಏನೋ ಕೊಡ್ತಾನೆ ಅಂತ ಆಸೆಯಿಂದ ಬಂದ್ರೆ ಬೇಲಿ ಮೇಲ್ ಬಿಡೋದು ಒಂದು ಕುಂಬಳಕಾಯಿ ಕೊಟ್ಟಿದ್ದಾನಲ್ಲ, ಇದನ್ನ ತಗೊಂಡೋಗಿ ಬೇಯಿಸಿ ಉಪ್ಪು ಹಾಕೋದಕ್ಕೆ ಮನೇಲಿ ಉಪ್ಪು ಕಾಸಿಲ್ವಲ್ಲ, ನಾನೇನ್ ಮಾಡ್ಲಿ ಅಂತ ಪೇಚಾಡ್ತೀಯ. ಬೀದಿ ಒಳಗೆ ಬರ್ತಿದ್ರೆ ಮನಸ್ಸು ಚಂಚಲ ಆಗ್ತಾ ಇದೆ. ಇದನ್ನ ತಗೊಂಡೋಗಿ ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಹೊಟ್ಟೆ ಒರೆಸ್ಲಾ? ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಹೊಟ್ಟೆ ಒರೆಸೋದಕ್ಕಿಂತ ಈ ಕುಂಬಳಕಾಯಿನ ಯಾರಿಗಾದ್ರೂ ಮಾರ್ಬಿಟ್ರೆ, ಒಂದು ಕಾಸ್ತಲ್ಲಿ ಮಕ್ಕಳಿಗೊಂದಿಷ್ಟು ಅವಲಕ್ಕಿನಾದ್ರೂ ನೆನೆ ಯಾಕೆ ತಿನ್ನಿಸಬಹುದಲ್ಲ ಅಂತ ನೆತ್ತ ದೃಷ್ಟ ಮುತ್ತುರತ್ನ ಭಂಡಾರ ತುಂಬಿಡೋ ಕುಂಬಳಕಾಯಿನ ಮಾರ್ಬಿಡ್ತಾ ಇದ್ದಾನೆ. ಯಾರು ಕೊಂಡ್ಕೊಳ್ರಪ್ಪ, ರಾಜರ ಮನೆ ಕುಂಬಳ ಬೇಡಿ ಸ್ವಾಮಿ, ನೀವಾರು ತಗೊಳ್ಳಿ ಬೇಡಿ ಸ್ವಾಮಿ, ಕೊಟ್ಟಷ್ಟು ಕೊಡಿ ಸ್ವಾಮಿ, ಬೇಡಿ ಸ್ವಾಮಿ. ಏನಪ್ಪ ನೀವಾರು ತಗೊಳ್ಳಿಯಪ್ಪ. ಕೋಲ್ಡ ಯಾರು ತಗೊಳ್ಳಿಯಪ್ಪ. ಅದರಲ್ಲಿ ಮುತ್ತುರತ್ನ ಭಂಡಾರ ತುಂಬಿದೆ. ಭಗವಂತ ಯಾರ ಮನೆ ಸೇರಿಸ್ತಾನೆ ಯಾರು ಗೊತ್ತು. ಯಾರು ಕೊಂಡ್ಕೊಳ್ಳಿ ಅಂತ ಬೀದಿ ಒಳಗೆ ಬರ್ತಾ ಶಟ್ರು ಬೀದಿಗೆ ಬಂದಲ್ಲ, ನುಂಗಪ್ಪ ಶಟ್ರು ಅಂತ ಒಬ್ಬ ಶಟ್ರು, ಬರೀ ನುಂಗಪ್ಪ ಶಟ್ರು. ಅವನ ಹೆಂಡತಿ ಹೆಸರು ಎಂಕುಬಾಯಿ ಅಂತ. ಎಂಕುಬಾಯಿ ಗಂಡನ ಹಿಡ್ಕೊಂಡ್ಬಿಟ್ಟಾಳೆ. ಏಮಂಟಿ ಕುಂಬಳಕಾಯಿನ ಒಗಡೆ ತಿನ್ವಲ್ಲ ಅಂತ ಆಸೆ ಪೈಂದಿ, ನಂಗೆ ಕುಂಬಳಕಾಯಿ ಕಾಣವಲ್ಲೇ ಕುಂಬಳಕಾಯಿನೊಳಗೆ ಗಿಂಬಳಕಾಯಿನೊಳಗೆ ಕೆಲಸ ನೋಡೋಗ, ನಂಗೆ ಕುಂಬಳಕಾಯಿ ಬೇಕು ನಾನು ಅರ್ಥ ಮಾಡ್ಕೊಳ್ಳಿ. ಏನಮ್ಮ ಇವತ್ತಂತ ವಿಶೇಷ? ಕುಂಬಳಕಾಯಿ ಕೇಳ್ಬಿಟ್ರೆ ಬೇರ್ಗಾಗ್ಬಿಟ್ಟಿರ. ಅದೇನು ಹೇಳುವ ಒಂಚೂರು ಕೇಳವ. ನಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು?
5 ವರ್ಷ ಆಯ್ತು. 5 ವರ್ಷದಲ್ಲಿ ದೇವ್ರೊಂದ್ ಮಗನಾರು ಕೊಟ್ಟಿದ್ದಾನ? ಕೊಟ್ಟಿಲ್ಲ. ಅದಕ್ಕೇನೀಗ? ಈಗ ನಾನು ಹೇಳೆ ನುಲ್ಲಿ ಬೇಡ ಮಂಗಿ. ಲುಳ್ಳು ಆಯ್ತಾ ಅವನಿ? ಲುಳ್ಳು ಅಂದ್ರೆ ಬಸ್ರಿ. ಒಟ್ಟ ನೋಡಿದ್ರು ಗೊತ್ತಾಗಲ್ವಾ? ಎಷ್ಟ್ ತಿಂಗಳು? ಪಾವಲಗಮ್ಮಿ 4. 3 ಈಗ ಬಾವ್ಸ್ಕೊಂಡ್ ಏನ್ ತಿಂತೀವ ಹಂಗೆ ಮಕ್ಳು ಹುಡ್ತಾವಂತೆ. ಕುಂಬಳಕಾಯಿ ಬಾವ್ಸ್ಕೊಂಡಿದಾನ, ಹುಟ್ಟ ಮಕ್ಕಳು ಕುಂಬಳಕಾಯಿನಾಗೆ ಹುಡ್ತಾವಂತೆ. ಹಲ್ಸನ್ ಬಾವ್ಸ್ಕೊಂಡ್ರ?